ಶಿವಾನಂದಜ್ಜಿ ಅವರು ಏನು ಹೇಳ್ತಾರ ನೋಡೋಣ. ವಿಶಾಲ ಮತಿಗಳೆಂದರೆ ಇಡೀ ಬ್ರಹ್ಮಾಂಡವೇ ತನ್ನದೆಂದು ತಿಳಿದುಕೊಂಡವರು. ಜ್ಞಾನಿಯು ಎಲ್ಲರಲ್ಲಿ ಒಂದೇ ಆತ್ಮವಿರುವುದೆಂದು ಮಣಿಯುತ್ತಿರುವನು. ಜಾತಿ, ಪಂಥ, ವರ್ಣ, ಆಶ್ರಮ, ಕುಲಗೋತ್ರ ಯಾವ ಅಭಿಮಾನವೂ ಜ್ಞಾನಿಯಲ್ಲಿಲ್ಲ. ಸಮವಿರುವುದೇ ಅವನ ಕಾರ್ಯ. ಪ್ರಾಣಿ ಮಾತ್ರರಲ್ಲಿ ದಯೆ ಇದ್ದವನೇ ಗುರುವು. ಸರ್ವ ಪ್ರಾಣಿಗಳಲ್ಲಿ ಅವನು ಸಹಜವಾಗಿ ದಯೆ ತೋರುವನು. ತ್ರಿಕರಣಗಳಿಂದ ಪ್ರಾಣಿ ಹಿಂಸೆಯನ್ನು ಎಂದೂ ಮಾಡುವುದಿಲ್ಲ. ಕಾಯ, ವಾಚ, ಮನಸ ಇವುಗಳಿಂದ ತನ್ನ ಸುಖದ ಸಲುವಾಗಿ ಅನ್ಯರಿಗೆ ದುಃಖ ಕೊಟ್ಟದ್ದಾದರೆ ಅವನು ಗುರು ಅಲ್ಲ, ಶುದ್ಧ ಚಾಂಡಾಲನೆನ್ನಬೇಕು. ಗುರು ಆದವನು ತನ್ನ ದಶೆಯಿಂದ ಸುಖವನ್ನು ಬಯಸಬಾರದು ಮತ್ತು ವಂಚನೆ ಇರಬಾರದು. ಏನು ಹೇಳ್ತಾರ ಅಂದ್ರ, ವಿಶಾಲ ಮತಿಗಳೆಂದರೆ ಇಡೀ ಬ್ರಹ್ಮಾಂಡವೇ ತನ್ನದೆಂದು ತಿಳಿದುಕೊಂಡವರು. ವಿಶಾಲಮತಿ ಅಂತಂದ್ರ ಬುದ್ಧಿಯನ್ನ ವಿಶಾಲ ಮಾಡಿಕೊಂಡವರು ಅಂತ. ನಮ್ಮ ಬುದ್ಧಿ ಹೆಂಗದ, ಮಹಾತ್ಮರ ಬುದ್ಧಿ ಹೆಂಗದ? ನಮ್ಮ ಬುದ್ಧಿ ಸಂಕುಚಿತದ, ಮಹಾತ್ಮರ ಬುದ್ಧಿ ವಿಶಾಲ ಐತಿ ಅಂತ. ಅದಕ್ಕೆ ಏನಂದ್ರು ವಿಶಾಲ ಮತಿಗಳು ಅಂತಂದ್ರು. ಸಾಮಾನ್ಯವಾಗಿ ನಾವೇನು ತಿಳ್ಕೊಂಡಿರ್ತೀವಿ ಅಂತಂದ್ರೆ, ನಮ್ಮವ್ರಂದ್ರೆ ಯಾರು ಅಂತ ತಿಳ್ಕೊಂಡಿರ್ತೀವಿ ಅಂದ್ರೆ, ನನ್ನ ಹಡದ ತಂದೆ ನಮ್ಮವ, ಹುಟ್ಟಿಸಿರ್ತಕ್ಕಂಥ ತಂದೆ ನಮ್ಮವ, ಹಡದ ತಾಯಿ ನಮ್ಮಕ್ಕಿ, ಆಮ್ಯಾಗ ಮಾಡ್ಕೊಂಡು ಹೆಂಡತಿ ನಮ್ಮಕ್ಕಿ, ಹುಟ್ಟಿದ ಮಕ್ಕಳು ನಮ್ಮ, ಸ್ವಲ್ಪ ಬೀಗರು ಬಿದ್ದರು ನಮ್ಮವರು. ಇಷ್ಟ ನಮ್ಮ ಬುದ್ಧಿ ರೀ. ಇಷ್ಟ ವಿಶಾಲ ಇರ್ತೈತಿ. ಇದು ನಾನು, ಈ ಶರೀರ ನಾನು, ಇವರೆಲ್ಲ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಇವರು ನನ್ನವರು. ಇಷ್ಟ ಇರ್ತದ್ರಿ ನಮ್ಮ ಬುದ್ಧಿ. ಬ್ರಹ್ಮಜ್ಞಾನಿಗಳ ಬುದ್ಧಿ ಹೆಂಗಿರ್ತದಂದ್ರೆ, ಬುದ್ಧಿಗೆ ಮತಿ ಅಂತಾರೆ. ಆ ಮತಿ ಅಥವಾ ಆ ಬುದ್ಧಿ ವಿಶಾಲ ಇರ್ತತಿ ಅಂತ. ಅವ್ರು ಹೆಂಗೆ ತಿಳ್ಕೊತಾರ ಅಂದ್ರೆ, ಈ ಬ್ರಹ್ಮಾಂಡನ ನನ್ನ ಮನಿ ಅಂತ ತಿಳ್ಕೊತಾರ. ಈ ಬ್ರಹ್ಮಾಂಡನ ನಂದು ಅಂತ ತಿಳ್ಕೊತಾರ. ಆದ್ರೆ ನಾವೇನು ತಿಳ್ಕೊತೇವಿ? ಇಷ್ಟ ನಮ್ಮದು. ಬಾವಿಯಾಗಿರೋ ಕಾಪಿ ಏನಂತಿತ್ತಂತ, ಬ್ರಹ್ಮಾಂಡ ಅಂದ್ರೆ ಇಷ್ಟ ಐತಿ ಅಂತಿತ್ತಂತ. ಬಾವಿ ಏಟೈತಲ್ರಿ ಅಷ್ಟ ಅಂತಿತ್ತಂತ. ಅದು ಹೊರಗೆ ಬಂದಿಂದ ಆ ಬಾವಿಕಿನ ದೊಡ್ಡದು ಬ್ರಹ್ಮಾಂಡ ಐತೆ ಅನ್ನೋದು ಕಪ್ಪಿಗೆ ಗೊತ್ತಿದ್ದಿದ್ದಿಲ್ಲ. ಹಂಗೆ ನಾವು ಏನಾಗೇವಿ ಅಂದ್ರೆ ಬಾವಿಯಾಗಿರ್ತಕ್ಕಂಥ ಕಪ್ಪಿಗೇವಿ. ನಮ್ಮ ಬುದ್ಧಿ ಏನಾಗೈತಿ ಅಂದ್ರೆ ಸಂಕುಚಿತ ಬುದ್ಧಿ ಆಗೈತಿ. ನಮ್ಮ ಮತಿ ಸಂಕುಚಿತ ಆಗೈತಿ. ಬ್ರಹ್ಮಜ್ಞಾನಿಗಳ ಬುದ್ಧಿ ಏನೈತಿ ಅಂದ್ರೆ ವಿಶಾಲ ಆಗೈತಿ. ಗುರುಗಳು ಬಂದಾಗ ಹೇಳ್ತಿರ್ತಾರೆ, ಇಡೀ ವಿಶ್ವವೇ ಮಂದಿರ, ಜೀವರೇ ದೇವರು, ನಾವೇ ಪೂಜಾರಿಗಳು ಅಂತ ಹೇಳ್ತಿರ್ತಾರೆ. ಅಂದ್ರ ಈ ಇಡೀ ಏನು ವಿಶಾಲ ವಿಶ್ವ ಐತಲ್ಲ, ಇದ ದೇವನ ಮನೆ. ಈ ದೇವನ ಮನೆಯೊಳಗೆ ವಾಸಿಸ್ತಿರ್ತಕ್ಕಂಥ ಜೀವಿಗಳೆಲ್ಲ ದೇವರು. ಅವ್ರನ್ನ ಸಂತೋಷಗೊಳಿಸೋದು ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಮಹಾತ್ಮರಿಗೆ ನೋಡ್ರಿ, ಯಾವಾಗಲೂ ಸರ್ವ ಜೀವಿಗಳಿಗೂ ಹಿತವನ್ನು ಬಯಸ್ತಿರ್ತಾರೆ. ಯಾವನು ಸರ್ವ ಜೀವಿಗಳಿಗೆ ಹಿತವನ್ನು ಬಯಸುವನೋ, ಎಲ್ಲರಿಗೂ ಕಲ್ಯಾಣ ಆಗಲಿ ಅಂತಕ್ಕಂಥ ಉದ್ದೇಶವನ್ನು ಹೊಂದಿರುವನೋ ಅವನು ಜ್ಞಾನಿ ಎನಿಸುವಂತಾನ. ನಾವು ಒಂದಿಷ್ಟು ಜನರ ಮ್ಯಾಗ ಪ್ರೇಮವನ್ನು ಮಾಡ್ತೀವಿ, ಒಂದಿಷ್ಟು ಜನರ ಮ್ಯಾಗ ದ್ವೇಷವನ್ನು ಉಂಟು ಮಾಡ್ತೀವಿ. ಒಂದಿಷ್ಟು ಮಂದಿನ ದ್ವೇಷ ಮಾಡ್ತೀವಿ, ಒಂದಿಷ್ಟು ಮಂದಿನ ಪ್ರೀತಿ ಮಾಡ್ತೀವಿ. ಬೇಕಾದವ್ರ ಮ್ಯಾಗ ಪ್ರೀತಿ, ಬೇಡಾದವ್ರ ಮ್ಯಾಗ ದ್ವೇಷ ಮಾಡ್ತೀವಿ. ಹಂಗೆ ಯಾಕತ್ ನಿಮ್ಗೆ ಗೊತ್ತ, ನಮ್ಗೆ ಗೊತ್ತದು. ಆದ್ರೆ ನಿಮ್ಗೆ ಗೊತ್ತ, ನಮ್ಗೆ ಗೊತ್ತ. ಆದ್ರೆ ಜ್ಞಾನಿಗಳು ಹೆಂಗಿರ್ತಾರ ಅಂತಂದ್ರೆ, ಸರ್ವ ಜೀವಿಗಳೊಳಗೂ ಭಗವಂತದಾನ ಅನ್ನೋದನ್ನ ತಿಳ್ಕೊಂಡಿರ್ತಾರ. ನಾವು ಯಾಕೆ ಹಂಗೆ ತಿಳ್ಕೊಳ್ಳೋದಿಲ್ಲ ಅಂದ್ರೆ, ನಾವು ನಾಮರೂಪಾತ್ಮಕ ಜಗತ್ತಿನ ಕಡೆ ಲಕ್ಷ್ಯ ಇರ್ತೈತಿ.
ಈ ಶರೀರವನ್ನು ನೋಡಿ ನಾವು ನಿರ್ಧರಿಸ್ತೇವ್ರಿ. ಆದ್ರೆ ಶರೀರವನ್ನು ನೋಡುವುದಿಲ್ಲ, ಅವ ನಾಮರೂಪಾತ್ಮಕ ಜಗತ್ತನ್ನು ನೋಡುವುದಿಲ್ಲ. ಈ ಜೀವಿಗಳ ಹಿಂದಿರ್ತಕ್ಕಂಥ ಚೇತನವನ್ನು ನೋಡ್ತಾನವ. ಅದಕ್ಕೆ ಅವನ ಬುದ್ಧಿ ಏನಾಗಿರ್ತದೆ ಅಂದ್ರೆ ವಿಶಾಲ ಆಗಿರ್ತದೆ. ಸಿದ್ದೇಶ್ವರ ಅಜ್ಜ ಅವರು ಹೇಳ್ತಾರ, ಯಾರ ಮನಸ್ಸು ಸಣ್ಣದೈತಿ ಆ ಸಣ್ಣ ಮನಸ್ಸು ದೊಡ್ಡದಾಗಕತ್ತಿ ಅಂದ್ರೆ ಪಾರಮಾರ್ಥದೊಳಗ ಪ್ರಗತಿ ಹೊಂದಾಕತ್ತಾರ ಅಂತ. ಈ ಈ ಮನಿ ಐತಲ್ಲ, ಇದು ಇಡೀ ವಿಶಾಲ ವಿಶ್ವ ಐತಲ್ಲ, ಇದು ಭಗವಂತನ ಮನಿ ಅನ್ನೋದು ತಿಳಿಬೇಕ್ರಿ. ಆ ಇಡೀ ವಿಶಾಲ ವಿಶ್ವನ ಭಗವಂತನ ಮನಿ ಅಂದ ಮ್ಯಾಗ ಆ ವಿಶಾಲ ವಿಶ್ವದೊಳಗೆ ಕಟ್ಟಿರ್ತಕ್ಕಂಥ ಮನಿ ಯಾರ್ದಾತ? ನಮ್ದಾತ ಭಗವಂತಂದಾತ್ರಿ? ಅವಂದ ಆತಿಲ್ಲ. ಅವಂದಂತ ತಿಳ್ಕೊಂತೇವನ್ ನಾವು? ಇಲ್ಲ, ನಾಂಬದಂತೀವಿ. ಇಲ್ಲಿದ ಕಲ್ಲು, ಇಲ್ಲಿದ ಮಣ್ಣು, ಇಲ್ಲಿದ ನೀರು ತಗೊಂತೇವಿ, ಮನೆ ಕಟ್ತೇವಿ, ಇಲ್ಲೇ ಬಿಟ್ಟು ಹೋಗ್ತೇವೆ. ತಿಳ್ಕೊಬೇಕಾಗೈತಿ, ಅದನ್ನ ಮನುಷ್ಯನ ಮ್ಯಾಗ ಪರಿಣಾಮ ಆಗಬೇಕಾಗೈತಿ ಅಂತ. ಅದಕ್ಕೆ ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಇಷ್ಟೇ ವರ್ಷ ಇಷ್ಟೇ ನಿಮಿಷ ಇರಬೇಕೆಂಬುವ ಕಟ್ಟು ಕರಾರು. ನೋಡ್ರಿ, ಇಲ್ಲಿ ಹುಟ್ಟಿ ಬಂದೇವಿ, ಒಂದಿಷ್ಟು ದಿವಸ ಇರ್ತೇವೆ, ಒಂದಿನ ಹೋಗ್ತೇವೆ, ಇಷ್ಟಂತಿ ಗ್ಯಾರಂಟಿನೇ ಇದೆ. ಅದ್ರ ನಡಕ್ಕೆ ನಾನು ಅನ್ಕೊಳ್ಬೇಕ? ಸುಮ್ಮ ಮಾಡಕ್ಕೆ ಬರುದಿಲ್ಲ. ನಾನು ಅನ್ಕೊಂಡು ಮಾಡೋದು ಇದಕ್ಕೆ ರೀ. ಅದನ್ನ ತೆಗೆದು ಮಾಡಕ್ಕೆ ಬರ್ತೈತಿಲ್ಲ. ಅದು ನಾನು ಅನ್ನೋದು ಇರತ್ತತೆ, ಅಲ್ಲಿ ಇರ್ತದ. ವ್ಯವಹಾರಕ್ಕಾಗಿ ಬಳಸಿ ನಿನ್ನ ಪ್ರಾರಬ್ಧಾನುಸಾರವಾಗಿ ನಿನ್ನದನ್ನೋದು ಏನು ಬಂದತ್ತಲ್ಲ ಅದನ್ನು ಬಳಸ. ಅದರ ನಾನು ಅನ್ನುವುದನ್ನು ಸೇರಿಸ್ಬೇಡ. ಅದ ನಿನ್ನ ಬಂಧನಕ್ಕೆ ಕಾರಣ ಆಗ್ತದೆ. ಅದ ನಿನ್ನ ಮತಿ ಸಂಕುಚಿತ ಆಗಾಕ ಕಾರಣ ಆಗ್ತದೆ. ಜ್ಞಾನಿಗಳು ಏನು ಮಾಡ್ತಾರಂದ್ರೆ ಆ ಸಂಕುಚಿತ ಭಾವವನ್ನು ತೆಗೆದು ಹಾಕಿ ಬಿಡ್ತಾರ್ರಿ. ಅಲ್ಲಿ ಬಂಧನ ಬರುದಿಲ್ಲ ಅವರಿಗೆ, ಭಾವ ಬಂಧನ ಆಗುದಿಲ್ಲ ರೀ ಅವರಿಗೆ. ಎಲ್ಲರನ್ನು ಸಮನಾಗಿ ಪ್ರೀತಿಸುವುದು ಪ್ರೇಮ. ಒಂದಿಷ್ಟು ಮಂದಿನ ಪ್ರೀತಿಸೋದು, ಒಂದಿಷ್ಟು ಮಂದಿನ ದ್ವೇಷ ಮಾಡೋದು ಪ್ರೇಮ ಅನಿಸ್ಕೊಳ್ಳೋದಿಲ್ಲ. ಅದಕ್ಕೆ ಕಾಮ ಅಂತಾರ್ರಿ. ಒಂದಿಷ್ಟು ಮಂದಿನ ಪ್ರೇಮ ಮಾಡ್ತೇವೆ ಅಂತೇವಲ್ಲ ನಾವು, ಅದು ಪ್ರೇಮ ಅಲ್ಲ. ಅದು ಒಂದಿಷ್ಟು ಮಂದಿನ ಇಚ್ಛಿಸ್ತೇವೆ, ಬಯಸ್ತೇವೆ, ಒಂದಿಷ್ಟು ಮಂದಿನ ದ್ವೇಷ ಮಾಡ್ತೇವೆ. ಕಾಮ ಕ್ರೋಧಗಳು ಹುಟ್ಟುತ್ತವಲ್ಲೇ, ಆದರೆ ಜ್ಞಾನಿಯಲ್ಲಿ ಅದು ಹುಟ್ಟೋದಿಲ್ಲ. ಸರ್ವ ಜೀವಿಗಳಲ್ಲಿರ್ತಕ್ಕಂಥ ಚೇತನವನ್ನು ನೋಡ್ತಾನ ಅಂದ್ರೆ ಅದನ್ನು ನೋಡೋದ್ರಿಂದ, ಅದರ ಮ್ಯಾಗ ಪ್ರೇಮ ಮಾಡೋದ್ರಿಂದ ಇಚ್ಛೆ ಹುಟ್ಟೋದಿಲ್ಲ. ಅದರ ಮ್ಯಾಗ ಪ್ರೇಮ ಮಾಡೋದ್ರಿಂದ ದ್ವೇಷ ಹುಟ್ಟೋದಿಲ್ಲ. ಅದರ ಮ್ಯಾಗ ಪ್ರೇಮ ಮಾಡೋದ್ರಿಂದ ಲೋಭ ಮೋಹ ಮದಮತ್ಸರಾದಿಗಳು ಉತ್ಪನ್ನ ಆಗೋದಿಲ್ಲ. ಈ ದೇಹದ ಮ್ಯಾಗ ಮೋಹ ಉತ್ಪನ್ನ ಮಾಡ್ಕೊಂಡಿವಿ ಅಂದ್ರೆ, ಈ ದೇಹದ ಕಡೆ ಲಕ್ಷ್ಯ ಕೊಟ್ಟಿವಿ ಅಂದ್ರೆ, ನಾಮರೂಪಾತ್ಮಕ ಜಗತ್ತಿನ ಕಡೆ ಲಕ್ಷ್ಯ ಕೊಟ್ಟಿವಿ ಅಂತಂತಂದ್ರೆ, ನಮ್ಮ ಬುದ್ಧಿ ಏನಕತಿ ಅಂದ್ರೆ ಅಜ್ಞಾನದಿಂದ ಆವೃತ ಆಗ್ತದೆ. ಇದ ಸತ್ಯ ಅಂತ ನಿಶ್ಚಯ ಮಾಡಾಕತ್ತತಿ, ಇದ ಸುಖದಾಯಕ ಅಂತ ನಿಶ್ಚಯ ಮಾಡಾಕತ್ತತಿ, ದೇಹನ ನಾನು ಅಂತ ನಿಶ್ಚಯ ಮಾಡಾಕತ್ತತಿ, ದೇಹಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ನನ್ನು ಅಂತ ನಿಶ್ಚಯ ಮಾಡಾಕತ್ತತಿ, ಅದರಾಗ ಸುಖ ಆಯ್ತು ಅಂತ ನಿಶ್ಚಯ ಮಾಡಾಕತ್ತತಿ. ಇದರಿಂದ ಮನುಷ್ಯ ಬದ್ಧಿತನಾಗ್ತಾನ, ದುಃಖಿ ಆಗ್ತಾನ. ಅದಕ್ಕೆ ನಾವು ಅಜ್ಞಾನಿಗಳಾಗೇವಿ. ಅವರು ಆ ನಾಮರೂಪಾತ್ಮಕ ಭಾವವನ್ನು ತೆಗೆದು ಅದರ ಹಿಂದಿರ್ತಕ್ಕಂಥ ಚೇತನವನ್ನು ನೋಡೋದ್ರಿಂದ ಅವರು ವಿಶಾಲ ಮತಿಗಳಾಗ್ಯಾರ. ಅದನ್ನೇ ಇಲ್ಲಿ ಶಿವಾನಂದಜಿ ಅವರು ಹೇಳ್ತಾರೆ ನೋಡ್ರಲ್ಲೇ. ವಿಶಾಲ ಮತಿಗಳೆಂದರೆ ಇಡೀ ಬ್ರಹ್ಮಾಂಡವೇ ತನ್ನದೆಂದು ತಿಳಿದುಕೊಂಡವರು. ಜ್ಞಾನಿಯು ಎಲ್ಲರಲ್ಲಿಯೂ ಒಂದೇ ಆತ್ಮವಿರುವುದೆಂದು ಮಣಿಯುತ್ತಿರುವನು. ಎಲ್ಲರೊಳಗೂ ಒಂದ ಆತ್ಮ ಐತಿ, ಒಂದ ಚೇತನ ಐತಿ. ಒಂದಿಷ್ಟು ಮಂದಿ ಅಂತೆಕ್ಕಿಂತ ಚೇತನ ದ್ವಾಡದು ಆತ್ಮ ಚೈತನ್ಯ, ಇನ್ನೊಬ್ಬರು ಶರೀರದೊಳಗಿರ್ತಕ್ಕಂಥ ಆತ್ಮ ಚೈತನ್ಯ ಸಣ್ಣದು, ಹಿಂಗಿಲ್ಲ. ಎಲ್ಲರೊಳಗೂ ಸಮನಾಗೈತಿ ಅಂತ. ಅದಕ್ಕೆ ನನ್ನೊಳಗೂ ಹೆಂಗೈತಿ ಚೇತನ, ಎಲ್ಲರೊಳಗೂ ಅದ ಐತಿ. ಅಂದ್ರೆ ನಾನಂದ್ರೆ ಅವ್ರಂದ್ರೆ ನಾನು. ಅವ್ರಿಗೆ ದ್ರೋಹ ಮಾಡ್ರಿ ನನಗ ದ್ರೋಹ ಮಾಡ್ಕೊಂಡಂಗ, ಅವ್ರಿಗೆ ಒಳ್ಳೇದು ಮಾಡಿದ್ರೆ ನನಗ ಒಳ್ಳೇದು ಮಾಡ್ಕೊಂಡಂಗ. ಹಿಂಗೆ ತಿಳ್ಕೊಂಬಿಡ್ತಾರ್ರಿ ಅವರು. ಹಿಂಗೆ ತಿಳ್ಕೊಂಡಾಗ ನಾವು ಯಾರಿಗೆ ಕೆಟ್ಟ ಮಾಡ್ಬೇಕಂತ ಅನಿಸ್ತದ್ರಿ? ಅನಿಸ್ತತನ? ಯಾರಿಗೆ ಕೆಟ್ಟ ಮಾಡ್ಬೇಕಂತ ಅನಿಸ್ತತಿ? ಏನೂ ಇಲ್ಲ. ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ಬೇಕು. ಅದಕ್ಕೆ ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂದ್ರೆ ಫಸ್ಟ್ ಪೈಲಿ ಅವಂಗ ಒಳ್ಳೇದಾಕತ್ರಿ. ಮತ್ತು ಎಲ್ಲರಿಗೂ ಕೆಟ್ಟಾಗಲಿ, ನನಗಷ್ಟ ಒಳ್ಳೇದಾಗಲಿ ಅಂದ ಅವರೆಲ್ಲರಿಗೂ ಚಲೋ ಹಾಕಿರ್ತೈತಿ, ಅವಾಗ ಕೆಟ್ಟಾಕತ್ ಮೊದಲು. ಅದಕ್ಕೆ ಯಾರಿಗೂ ಕೆಟ್ಟಾಗಬಾರ್ದು, ಕೆಟ್ಟಾಗಲಿ ಅಂತ ಬಯಸುವುದನ್ನು
ಬಿಟ್ಟು ಬಿಡಬೇಕು. ಅದನ್ನ ಇಲ್ಲಿ ಹೇಳ್ತಾರೆ ಅವರು. ಜ್ಞಾನಿಯು ಎಲ್ಲರಲ್ಲಿಯೂ ಒಂದೇ ಆತ್ಮವಿರುವುದೆಂದು ಮಣಿಯುತ್ತಿರುವನು. ಜಾತಿ, ಪಂಥ, ವರ್ಣ, ಆಶ್ರಮ, ಕುಲಗೋತ್ರ ಯಾವ ಅಭಿಮಾನವು ಜ್ಞಾನಿಯಲ್ಲಿಲ್ಲ. ಆ ಜಾತಿ ಶ್ರೇಷ್ಠ, ಈ ಜಾತಿ ಕನಿಷ್ಠ, ಜಾತಿ ಭಾವ ಬರೋದಿಲ್ಲ ನಮಗೆ. ನಮ್ಮ ಗುರುಗಳು ಹೇಳ್ತಿದ್ರು, ಅಪ್ಪೋರ್ ಅಂತಕ್ಕೆ ನಾವು ಎಷ್ಟು ವರ್ಷ ಇದ್ವಿಲ್ಲ, ಒಂದು ದಿನ ನೀವು ಯಾವ ಜಾತಿ ಅವ್ರಂತ ಆತ್ಮಾನಂದ ಅಜ್ಜ ಅವ್ರು ನಮ್ಮನ್ನು ಕೇಳಲಿಲ್ಲ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಕಡಿತನಕ ಕೇಳಲಿಲ್ಲಂತ್ರಿ. ನಂದು ಎಷ್ಟು ಆಸ್ತಿ ಐತಿ, ನಂದು ಏನೈತಿ, ನಾ ಏನು ಯಾವುದ್ರ ಕಡೆನೂ ಲಕ್ಷ್ಯ ಕೊಡ್ತಿದ್ದಿಲ್ಲ ಅವರು. ಯಾವ ಮುಮುಕ್ಷು ಅದಾನ, ಯಾವ ಜ್ಞಾನವನ್ನು ಕೇಳ್ಬೇಕಂತ ಬಂದಿರ್ತಾನ, ಅವಾಗ ಜ್ಞಾನವನ್ನು ತಿಳಿಸಿಕೊಡೋದಷ್ಟ. ಅವು ಬೇಕಾದ ಜಾತಿ ಆಗಿರಲಿ, ಅದರ ಕಡೆ ಗಮನನ ಇರ್ತಿದ್ದಿಲ್ಲಂತವ್ರು. ಅದ್ರ ಕಡೆ ಗಮನ ಇಟ್ಟರೆ ಅವ ಅಜ್ಞಾನಿನಾಗಿ ಬಿಡ್ತಾನ್ರಿ. ಜಾತಿ, ಪಂಥ, ವರ್ಣ, ಒಂದಿಷ್ಟು ಮಂದಿ ಸಂಪ್ರದಾಯಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತಾರ್ರಿ. ನಾವು ಆ ಸಂಪ್ರದಾಯದವ್ರಿ, ನಾವು ಈ ಸಂಪ್ರದಾಯದವ್ರಿ ಅಂತ. ಆ ಸಂಪ್ರದಾಯ ಈ ಸಂಪ್ರದಾಯಕ್ಕೆ ಕುಂತಿರ್ತಾರೆ ನೋಡ್ರಿ, ಅವ್ರಿಗೆ ಜ್ಞಾನನ ಆಗೋದಿಲ್ಲ. ಅದ್ರಾಗ ಕುಂದ್ರದವು. ನಾವು ಆ ಜಾತಿಯವರು, ನಾವು ಆ ಕುಲದವರು, ನಮ್ದು ಆ ಪಂಥ ಈ ಪಂಥ ನೋಡಿ. ಎಲ್ಲ ಸೀಮೆಗಳನ್ನು ಮೀರಿ, ಎಲ್ಲ ಅಭಿಮಾನ, ಜಾತಿ ಪಂಥಾದಿಗಳ ಅಭಿಮಾನವನ್ನು ಮೀರಿ ಸ್ವಚ್ಛಂದವಾಗಿ ಯಾವ ಈ ವಿಶಾಲ ಬಯಲಿನಂಗೆ ಯಾವ ಸ್ವಚ್ಛಂದವಾಗಿರುವುದನ್ನು ಕಲಿತಾನ, ಅವ ಜ್ಞಾನಿ ಎನಿಸ್ಕೊಂತಾನ, ಅವನ ಮಹಾತ್ಮ ಆಗ್ತಾನ, ಜಗತ್ ಕಲ್ಯಾಣ ಮಾಡ್ತಾನ. ಅದಕ್ಕೆ ಆ ಗುಣಗಳನ್ನು ನಾವು ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಹಂಗಾರೆ ನಾವು ಏನು ನೋಡ್ಬೇಕ್ರಿ, ಇನ್ನೊಬ್ರೊಳಗೆ ಎಷ್ಟು ಬಂಗಾರ ಹಾಕ್ಕೊಂಡಾರ, ಎಂಥ ಅರಿವಿ ತೊಟ್ಟಾರ, ಇದನ್ನು ನೋಡೋದನ. ಏನು ನೋಡೋದ್ರಿ? ಪ್ರತಿಯೊಬ್ಬರಲ್ಲಿ ಚೇತನವನ್ನು ನೋಡೋದ್ರಿ. ಸಣ್ಣವರಿರಲಿ, ದೊಡ್ಡವರಿರಲಿ, ಬಡವರಿರಲಿ, ಶ್ರೀಮಂತರಿರಲಿ, ಎಲ್ಲರೊಳಗೂ ಭಗವಂತನನ್ನು ನೋಡೋದು ನಾವು ಯಾವಾಗ ಕಲಿತೇವೆ, ಆವಾಗ ಮನುಷ್ಯರಾಗ್ತೀವಿ, ದೇವರಾಗ್ತೀವಿ, ಆವಾಗ ಮುಕ್ತರಾಗ್ತೀವಿ. ಇರ್ಲಿಕ್ಕಂದ್ರೆ ಅಳ್ಕೊಂತ ಕುಂದಿರ್ತೀವಿ, ದುಃಖಿತರಾಗ್ತೀವಿ. ಇಷ್ಟ ರೀ, ಮತ್ತೇನಿಲ್ಲ, ಅದ್ರಾಗ ವಿಶೇಷತೆ ಏನಿಲ್ಲ. ಇಷ್ಟ ಮನಸ್ಸು ಬುದ್ಧಿಯನ್ನು ವಿಶಾಲ ಮಾಡಿಕೊಂಡ್ರೆ ಸುಖಿಗಳಾಗ್ತೇವೆ. ಸಂಕುಚಿತ ಮಾಡ್ಕೊಂಡ್ವಿ ಅಂದ್ರೆ ಏನಕ್ಕೇವಿ? ದುಃಖಿಗಳಾಗ್ತೀವಿ. ಇಲ್ಲಿ ನೋಡ್ರಿ, ಅದನ್ನ ಹೇಳ್ತಾರ. ಜಾತಿ, ಪಂಥ, ವರ್ಣ, ಆಶ್ರಮ, ಕುಲಗೋತ್ರ ಯಾವ ಅಭಿಮಾನವು ಜ್ಞಾನಿಯಲ್ಲಿಲ್ಲ. ಸಮವಿರುವುದೇ ಅವನ ಕಾರ್ಯ. ನೋಡ್ರಿ, ಎಲ್ಲದರೊಳಗೂ ಸಮನಾಗಿ. ಅದಕ್ಕೆ ಶಿವಾನಂದಜ್ಜ ಅವ್ರು ಹೇಳ್ತಿದ್ರಂತ, ಯಾವನಿಗೆ ಈ ಎರಡು ಗುಣಗಳದಾವ ಅವ ಶಿವನ ಆಗ್ತಾನಂತ. ಯಾವ? ಸಮತಾ ಗುಣ ಇರ್ಬೇಕ್ರಿ, ಎಲ್ಲದರೊಳಗೂ ಸಮತೆ ಇರಬೇಕು. ಸಮತಾ ಗುಣ, ಸಮಾಧಾನ ಗುಣ. ಯಾವನಿಗೆ ಸಮಾಧಾನ ಗುಣ ಐತಿ, ಯಾವನಿಗೆ ಸಮತಾ ಗುಣ ಐತಿ, ಭೇದ ಬುದ್ಧಿ ಇಲ್ಲ, ಭೇದ ಭಾವ ಇಲ್ಲ, ಎಲ್ಲರನ್ನೂ ಭಗವತ್ ಸ್ವರೂಪ ಅಂತ ಯಾವ ನೋಡ್ತಾನ, ಸಮಾಧಾನದಿಂದ ತನ್ನ ಬದುಕನ್ನು ಸಾಗಿಸ್ತಾನ, ಅವನ ಶಿವನ ಆಗ್ತಾನಂತ. ಅದಕ್ಕೆ ಸಮತಾ ಗುಣ, ಸಮಾಧಾನ ಗುಣವಿದ್ದರೆ ಅವನೇ ಶಿವನಾಗುವನು. ಇವೆರಡು ಗುಣ ಬೆಳೆಸ್ಕೊಂಡ್ಬಿಡೋನಲ್ಲ ನಾವು, ಏನಾಗಿ ಕುಂದಿರ್ತೀವಿ? ಶಿವನ ಆಗಿ ಶಿವಾನಂದ ಅಜ್ಜವರಲ್ಲಿ ಸಮತಾ ಗುಣನೂ ಇತ್ತು, ಸಮಾಧಾನ ಗುಣನೂ ಇತ್ತು. ಅದಕ್ಕೆ ಕುಂತಲ್ಲಿಯೂ ಶಿವನ ಆನಂದದೊಳಗಿರ್ತಿದ್ರು, ಅಡ್ಡಾಡು ಹೊತ್ತಿನಾಗೂ ಶಿವನ ಆನಂದದೊಳಗೆ ಇರ್ತಿದ್ರು. ಅದಕ್ಕೆ ಅವ್ರಿಗೆ ಶಿವಾನಂದರು ಅಂತ ಏನು ಮಾಡಿದರು? ಸಿದ್ಧಾರೂಢರು ನಾಮಕರಣ ಮಾಡಿದರು. ನಾವು ಕುಂತರೂ ಶರೀರ ಧ್ಯಾನದೊಳಗೆ ಇರ್ತೇವೆ, ನಿಂತರೂ ಶರೀರ ಧ್ಯಾನದೊಳಗೆ ಇರ್ತೇವೆ, ಅಡ್ಡಾಡಿದ್ರು ಶರೀರ ಧ್ಯಾನದೊಳಗೆ ಇರ್ತೇವೆ. ನಮಗೆ ಯಾವ ಆನಂದ ಅನ್ನಬೇಕು? ಶವಾನಂದರು. ಅವರು ಶಿವಾನಂದರು, ನಾವು ಶವಾನಂದರು. ಅವರು ವಿಶಾಲ ಮತಿಗಳು, ನಾವು ಸಂಕುಚಿತ ಮತಿಗಳು. ಅವರು ಪರಮ ಸುಖಿಗಳು, ನಾವು ಪರಮ ದುಃಖಿಗಳು. ಅವರು ಜನನ ಮರಣಕ್ಕೆ ಅತೀತರು, ನಾವು ಜನನ ಮರಣದ ಸಂಕೋಲೆಯಲ್ಲಿ ಸಿಕ್ಕುಕೊಂಡವರು. ಮತ್ತು ಅವ್ರಂಗೆ ಆಗಬೇಕಾದ್ರೆ ಅವ್ರ ಗುಣಗಳನ್ನು ನಾವು ಅಳವಡಿಸ್ಕೋಬೇಕು ಅಂತ. ಯಾರ ಗುಣ ಅಳವಡಿಸ್ಕೊಂತೇವೆ ಅವ್ರಂಗೆ ಆಗ್ತೇವೆ. ದುಷ್ಟರ ಗುಣ ಅಳವಡಿಸ್ಕೊಂಡ್ರೆ ದುಷ್ಟರಾಗ್ತೇವೆ, ಒಳ್ಳೆಯವ್ರ ಗುಣ ಅಳವಡಿಸ್ಕೊಂಡ್ರೆ ಒಳ್ಳೆಯವ್ರಾಗ್ತೀವಿ. ಇದು ನಮ್ಮ ಕೈಯಾಗ ಐತಿ. ನಾವು ಹೆಂಗೆ ನಡ್ಕೊತೇವೆ ಹಂಗೆ ಪಡ್ಕೊತೇವೆ ಅಂತ.
ನುಡಿದಂತೆ ಪಡೆ. ನೋಡ್ರಿ, ನಡೆದಂತೆ ಪಡೆ. ನುಡಿದಂತೆ ನಡೆ, ನಡೆದಂತೆ ನುಡಿ, ಇವೆರಡಂತೆ ಪಡೆ. ಹೆಂಗೆ ನುಡಿತಿ ಹಂಗೆ ಪಡಿತಿ, ಹೆಂಗೆ ನಡೀತಿ ಹಂಗೆ ಅದರ ಫಲವನ್ನು ಪಡಿತಿ. ನುಡಿ ನಡೆ ಒಂದ ಆತಂದ್ರೆ ಅದೇ ಜನ್ಮ ಏನಕತಿ ಕಡಿ ಆಗ್ತದೆ. ಎಲ್ಲರೊಳಗೂ ಭಗವಂತನನ್ನು ಕಾಣು, ಭಗವದ್ಭಾವದಿಂದ ಬದುಕನ್ನು ಸಾಗಿಸು. ಯಾರಿಗೆ ಯಾರಿಗೆ ನಾ ಸಹಾಯ ಮಾಡಾಕತ್ತೇನಂದ್ರೆ ಭಗವಂತನಿಗೆ ಸಹಾಯ ಮಾಡೇನೆ ಅಂತ ತಿಳ್ಕೊ. ಹಿಂಗೆ ತಿಳ್ಕೊಂಡ್ರೆ ನಿನ್ನ ಮನಸ್ಸು ಏನಾಗ್ತೈತಿ ಅಂದ್ರೆ ಅಮೃತದಿಂದ ತುಂಬ್ಕೊಂತೈತಿ. ಈ ಕಾರ್ಯವನ್ನು ನೀನು ಎಂದಿನಿಂದ ಚಾಲೂ ಮಾಡ, ಒಂದು ಚಲೋ ಮುಹೂರ್ತ ನೋಡಿ ಚಾಲೂ ಮಾಡ್ರಿ ಇದನ್ನು. ಹೌದಿಲ್ರಿ? ಈಗಿಂದ ಮುಗದ ಹೋತು. ಇನ್ನೊಂದು ತಿಂಗಳ ಚಲೋ ಇಲ್ಲಂತ್ರಿ ಮುಹೂರ್ತ. ಇನ್ನೊಂದು 2 ತಿಂಗಳು ಬಿಟ್ಟು ಚಲೋ ಭಾವ ಮಾಡೋಣ, ಆಮೇಲೆ ಬರ್ತದ. ಕುಂದ್ರು, ಈ ಸತ್ಯನ ಚಾಲು ಮಾಡ್ಬೇಕ್ರಿ. ಎಲ್ಲರೊಳಗಿರ್ತಕ್ಕಂಥ ದ್ವೇಷ ಭಾವವನ್ನು ತೆಗೆದುಬಿಡು. ಕಾಯುವ ಜನಕ್ಕೂ ಸುಖವಾಗುವ ಕೆಲಸ ಮಾಡಬೇಕು. ಈ ಸದ್ಯ ನನಗೆ ವಿಷ ಹಾಕಕ್ಕೆ ಬಂದಾನಂದ್ರೆ ನಾವು ಅವ್ಗೆ ಏನು ಹಾಕ್ಬೇಕ್ರಿ? ಅನ್ನ ಹಾಕ್ಬೇಕು, ಅಮೃತವನ್ನು ಎರಿಬೇಕು ಅಂತ ಅಂದಾಗ ನಾವು ಏನಕ್ಕೆ ಜ್ಞಾನಿಗಳಾಗ್ತೇವೆ. ಮತ್ತು ನಾವು ಪ್ರೇಮ್ ಮಾಡೋರಿಗೆ ಪ್ರೇಮ್ ಮಾಡೋದು, ನಮ್ಮ ದೇಶ ಮಾಡೋರಿಗೆ ದೇಶ ಮಾಡೋದು, ಹೆಂಗೆ ಬರ್ತದೆ ಹಂಗೆ ಬಡ್ಕೊಂತ ಹೊಂಟ್ರಿ. ಮತ್ತು ನಮಗೆ ಅಜ್ಞಾನಿಗಳಿಗೆ ಏನು ವ್ಯತ್ಯಾಸ? ಪ್ರಾಣಿಗಳು ಹಂಗೆ ಮಾಡ್ತಾವೆ, ಪ್ರೀತಿ ತೋರಿಸ್ತಾವ, ಸಿಟ್ಟು ಮಾಡಿದ್ರೆ ಆಡ್ರಕ್ಕಂತಾವ. ಮತ್ತು ಪ್ರಾಣಿಗೆ ನಮಗೆ ಏನು ವ್ಯತ್ಯಾಸ ಅದು? ಒಬ್ಬ ಸ್ವಾಮಿಗಳು ಹೊಂಟಿದ್ರಂತ ಗುರು ಶಿಷ್ಯರನ್ನು ಕರ್ಕೊಂಡು. ಅಲ್ಲಿ ಒಂದು ತೋಳರಿ ನೀರಾಗ ಹೋಗಿ ಇನ್ನೇನು ಸಳುನ್ಯಾಗ ಸಿಕ್ಕೊಳಕ್ಕೆ ಹತ್ತಿತ್ತಂತ. ಅವ್ರು ಏನು ಮಾಡಿದ್ರಂತ, ಆ ನೀರಾಗಿಂದ ತೆಗೆದು ಚೋಳು ಈಚೆ ಕಡೆಗೆ ಇಟ್ರಂತ್ರಿ. ಅದು ಇಡುಟಿಗೆ ಏನು ಮಾಡ್ತಿ ಅಂದ್ರೆ ಕಡಿತಂತ್ರಿ. ಅದು ಕಡಿದ ಕೂಡಲೇ ಅಲ್ಲಿ ನೆಲಕ್ಕೆ ಬಿಟ್ರಂತ, ಕಡಿತಂತ, ತ್ರಾಸ ಆಕತಿ ಅಂತ. ಅವಾಗ ಶಿಷ್ಯ ಅನ್ನಂತ, ಗುರುಗಳೇ ಏನು ಅನ್ಬೇಕವ? ಗುರುಗಳಿಗೆ ಏನು ಅನ್ಬೇಕು? ಅಲ್ಲ, ನೀವು ಅದನ್ನು ಬದುಕಿಸಕ್ಕೆ ಪ್ರಯತ್ನ ಮಾಡಾಕತ್ತೀರಿ, ಅದು ನಿಮಗೆ ಕಡಿತೈತಿ. ಅದಕ್ಕೆ ಏನು ಮಾಡಬೇಕು? ಅವರಂದ್ರೆ ಗುರುಗಳು, ಅದು ಕಡಿಯೋದು ಅದರ ಧರ್ಮ, ಅದನ್ನು ರಕ್ಷಣೆ ಮಾಡೋದು ನನ್ನ ಧರ್ಮ. ಅವ್ರ ಭಾವ ಹೆಂಗೆ, ನಮ್ಮ ಭಾವ ಹೆಂಗೆ? ನಾವು ಚೋಳು ಹೊಡಿದೇವ್ರು ಬಡ್ದ ಬಿಡ್ತೇವೆ. ಪ್ರಕೃತಿ ಒಳಗೆ ವಿಷಜಂತುಗಳು ಇರ್ತಾವೆ. ಆ ಉತ್ತರಕ್ಕಿಂತ ವಿಷಜಂತು ನಾವು ರೀ. ನಮ್ಮನ್ನು ಕೊಂದು ಬಿಡೋದನ್ನು ಯಾವರೇ ಪ್ರಾಣಿ ನಮ್ಮನ್ನು ಕೊಲ್ತಾವ್ರಿ. ಈಗ ನೋಡ್ರಿ, ಉದಾಹರಣೆಗೆ ಹಾವು ಅಲ್ಲಿ ಹೊಂಟೈತಿ, ಅದು ಬಂದು ನಮ್ಮನ್ನು ಬೇಕಂತ ಕಡಿತಿತ್ತೇವೆ, ನಾವು ತಡೆಯೋದಕ್ಕೆ ಕಡಿತೈತ್ರಿ. ಮತ್ತು ಅದು ತನ್ನ ಪುರ್ತಕ್ಕೆ ಹೋಗತ್ತೆ ಅಂದ್ರೆ ಅದ್ರ ಹುಡುಕ್ಯಾಡಿ ಬಡಿತೀವಿ, ಅದನ್ನು ತಡಿವಿ, ಸಾಯಿ ಹೊಡಿತೀವಿ ಅಂದ್ರೆ ಅದು ವಿಷಾನೋ ನಾವು ವಿಷಾನೋ ರೀ? ಹಾವು ಕಡಿಬೇಕಂತ ಬದತ್ತ ನಮಗದಲ್ಲಿ ತಾನು ಸಂಚಾರ ಮಾಡ್ಕೊಂತ ಅಡ್ಡಾಡಕತ್ತೈತಿ. ಹೌದಿಲ್ರಿ? ಅದು ಸಂಚಾರ ಮಾಡಾಕತ್ತೈತಿ ಅಂದಮ್ಯಾಗ ಅದು ನಮ್ಮನ್ನು ಕಡಿಬೇಕಂತ ಬಂದಿದ್ರೆ ನಾವು ಈಗ ದಾರ್ಯಾಗ ಹೋಗಿರ್ತಾರೆ, ಅವ್ರನ್ನ ಹಿಡಿದು ದಾಮ್ ಬಡ್ದು ಕೈ ಮುರಿದ್ರಿ ಶಾಣ್ಯಾರ ಅಂತಾರನ. ಚೋಳು ಹರಿದಾಡ್ಕೊಂತ ಹೋಗ್ತಿರ್ತತಿ. ಅದು ನಮ್ಮನ್ನು ಕಡಿಬೇಕಂತ ಬಂದಿರ್ತದೆ. ಅದನ್ನ ಎಲ್ಲರೂ ಬಿಡ್ಬೇಕ್ರಿ ಅಷ್ಟ. ಈ ಭಾವ ನಮಗೆ ಎಂದು ಬರ್ತತಿ, ಇದು ಬರ್ಬೇಕು ನಮ್ಗೆ. ಅದಕ್ಕೆ ಹೇಳ್ಯಾರ ಬಸವಣ್ಣವ್ರು, ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರಯ್ಯ, ಜಟನಾಗರ ಕಂಡರೆ ಕೊಲ್ಲೆಂಬರಯ್ಯ, ಒಂಬ ಜಂಗಮ ಬಂದರೆ ನಡೆ ಎಂಬರು, ಉನ್ನದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ. ನಮ್ಮ ಭಕ್ತಿ ಹೆಂಗೈತಿ ಗೊತ್ತನ್ರಿ? ಬರೀ ಡಾಂಬಿಕ ಭಕ್ತಿ ಐತಿ ನಮಗೆ. ಪ್ರತಿ ಜೀವಿ ಒಳಗೆ ಭಗವಂತದಾನ, ಎಲ್ಲರಿಗೂ ನಾ ಆನಂದವನ್ನು ಉಂಟು ಮಾಡ್ಬೇಕಂತ ಯಾವ ತಿಳ್ಕೊಂತ ನಾವು ಜಗತ್ತಿನೊಳಗೆ ಅವನ ನಿಜವಾದ ದೇವರು ಪೂಜೆ ಮಾಡಿದಂಗ್ರಿ. ನಾವು ಗುಡಿ ಗುಂಡಾರಕ್ಕೆ ಹೋಗಿ ಪೂಜಾ ಮಾಡ್ಬೇಕಂತ ಇಲ್ಲ. ಎಲ್ಲರಿಗೂ ಹಿತ ಮಾಡೋದು ನಾವು ಎಂದು ಕಲಿತೀವಿ ನೋಡ್ರಿ, ದೇವ್ರ ಅಂದ ಪ್ರಸನ್ನ ಅಕ್ಕ. ನಮಗೆ ನಾವು ಏನು ಸಂಕಲ್ಪ ಮಾಡ್ತೇವೆ ಸಿದ್ಧಿ ಅಕ್ಕವ ಎಲ್ಲ ನಮಗೆ ಪ್ರಾಪ್ತಿ ಆಕತಿ. ಮನಸ್ಸು ಪರಿಶುದ್ಧ ಮಾಡ್ಕೋಬೇಕಾಗೈತಿ ಅಷ್ಟ. ಇಲ್ಲ ನಮ್ಗೆ ಒಳಗೆ ದೋಷ ಭಾಳ ಅದಾವ್ರಿ. ವಿಷದ ಭಾವಗಳು ಭಾಳ ಕುಂತಾವ ಒಳಗೆ, ಅಂತರಂಗದೊಳಗೆ. ಅವನ್ನೆಲ್ಲ ಏನು ಮಾಡ್ಬೇಕ್ರಿ? ತೆಗೆದು ಹಾಕಬೇಕು. ಇನ್ನೊಬ್ರಿಗೆ ಏಟು ದೋಖ ಮಾಡ್ತಾವೋ ಗೊತ್ತಿಲ್ಲ. ಕೆಟ್ಟ ಭಾವಗಳು ಅವು ನಮಗೆ ಭಾಳ ಪರಿಣಾಮ ಕೆಟ್ಟ ಉಂಟು ಮಾಡ್ತಾವೆ. ಅದಕ್ಕೆ ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ, ಬಸವಣ್ಣವ್ರು ಹೇಳ್ತಾರೆ, ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಪರ್ರಿಗದ ಚೇಗೇನು, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನದೊಳಗನ ಕಿಚ್ಚು ಮನಮ ಸುಡದಲ್ಲದೆ
ನೆರಮನೇ ಸುಡುವುದೇ ಕೂಡಲ ಸಂಗಮ ದೇವ. ನೆರೆಯರ ಮನವು ಸುಡ್ತೈತನು. ನನ್ನ ಒಳಗೆ ದ್ವೇಷ ಉಂಟು ಮಾಡ್ಕೊಂಡೆ ಅಂದ್ರೆ, ಒಬ್ಬನ ಮ್ಯಾಗ ದ್ವೇಷ ಉಂಟು ಮಾಡ್ಕೊಂಡೆ ಅಂದ್ರೆ ಅವನ ಮ್ಯಾಗ ನಾ ಎರಗಕ್ಕಿಂತ ಮೊದಲು ನನ್ನ ಮನಸ್ಸಿನ ಮ್ಯಾಗ ತಾಪ ಆಕತಿ. ಯಾಕೆ ನಾವು ಒಳಗಿದನ್ನು ವಿಷ ಬೀಜಗಳನ್ನು ಬಿತ್ಕೊಳಕತ್ತೀವಿ? ವಿಷವನ್ನು ನಾವು ಯಾಕೆ ತುಂಬ್ಕೊಳಕತ್ತೀವಿ? ನಮಗೆ ಸುಭಾಸಣ್ಣರನ್ನ ಕಂಡ್ರೆ ಆಗಿ ಬರೋದಿಲ್ಲ, ಶಂಕರಣ್ಣರನ್ನ ಕಂಡ್ರೆ ಆಗಿ ಬರಲ್ಲ. ಹಿಂಗ್ಯಾಕೆ ಆಕತ್ತತಿ? ಇದು ಹೋಗ್ಬೇಕಾಗೈತಿ. ಭಾವ ಏನಾಗತ್ತತಿ? ವಿಷ ಆಕತ್ತದ. ಈ ವಿಷದ ಭಾವವನ್ನು ಏನು ಮಾಡ್ಬೇಕು? ತೆಗಿಬೇಕು. ಅಂದಾಗ ನಾವೇನಾಕ್ಕೇವಿ? ಯಾವ ಮತಿಗಳಾಕ್ಕೇವಿ? ಯಾವ ಮತಿ ರೀ? ವಿಶಾಲ ಮತಿಗಳಾಗ್ತೇವ್ರಿ. ಈ ಭಾವ ಸಾರು ನಾಶ ಮಾಡಿಬಿಡುದ್ರಿ. ಕುಂತು ವಿಚಾರ ಮಾಡೋದು, ಈ ಜಗತ್ತಿನೊಳಗೆ ನನ್ನ ದ್ವೇಷ ಮಾಡ್ತಕ್ಕಂಥವ್ರು ಯಾರ್ಯಾರು ಇಲ್ಲ. ಅದಕ್ಕೆ ಧರ್ಮರಾಜಾಗ ಕೃಷ್ಣ ಹೇಳಿನಂತ, ಖ್ಯಾತ್ರಿ ಯಾರದಾರ, ದುಷ್ಟ್ರು ಯಾರದಾರ ನೋಡ್ಕೊಂಬ ಅಂತ. ಧರ್ಮರಾಜ ಒಬ್ರು ದುಷ್ಟ್ರು ಇಲ್ಲ ಅಂದಂತವ. ಅವ ಎಲ್ಲಾರನ್ನು ಒಳ್ಳೆ ದೃಷ್ಟಿಯಿಂದ ನೋಡಕತ್ತಾನ. ಎಲ್ಲಾರು ಹೆಂಗೆ ಕಂಡ್ರು? ಧರ್ಮರಾಜಾಗ ಒಳ್ಳೆಯವ್ರ ಕಂಡ್ರು. ದುರ್ಯೋಧನ ಒಳ್ಳೆಯವ್ರು ನೋಡ್ಕೊಂಬ ಅಂತ. ಒಬ್ರು ಇಲ್ಲಿ ಒಳ್ಳೆಯವ್ರ ಅಂದಂತವ. ಅವನ ದೃಷ್ಟಿ ಒಳ್ಳೇದೇ ಇಲ್ಲ. ಎಲ್ಲಾರು ಹೆಂಗೆ ಕಂಡ್ರು? ದುರ್ಯೋಧನಗೆ. ಅವರು ಚಲೋ ಇಲ್ರಿ, ಇವರು ಚಲೋ ಇಲ್ಲ, ಇವರು ಚಲೋ ಇಲ್ಲ, ಅವರು ಚಲೋ ಇಲ್ಲ, ಮತ್ತೆ ಯಾರು ಚಲೋ ಇಲ್ಲ, ಮತ್ತೆ ಎಲ್ಲಾರು ಚಲೋ ಇಲ್ಲ ಅಂದ್ರೆ ನಾನಾರು ಯಾಕೆ ಚಲೋ ಇರ್ಬೇಕಂತ ತಾನು ಏನಾಗಿ ಬಿಡ್ತಾನ್ರಿ. ಈ ಭಾವವನ್ನು ನಾವು ಏನು ಮಾಡ್ಬೇಕು? ತೆಗೆದು ಹಾಕ್ಬೇಕು. ಒಟ್ಟು ನಾವು ನೋಡ್ರಿ, ಅವ್ರ ಜ್ಞಾನಿಗಳು ವಿಶಾಲ ಮತಿಗಳದಾರ್ರಿ. ಈಗ ನಾವು ಯಾರು ಆಗ್ಬೇಕಾಗೈತಿ? ನಾವು ವಿಶಾಲ ಮತಿಗಳು ಆಗ್ಬೇಕಾಗೈತಿ. ಅವ್ರು ವಿಶಾಲ ಮತಿಗಳಿದ್ರು, ಜ್ಞಾನಿಗಳಿದ್ರು, ಅವರೆಲ್ಲ ಮೀರಿದ್ರು. ಇದನ್ನ ಹೇಳಿರಿ ಏನಾಗೋದೈತಿ? ಅವ್ರು ಹಂಗಿದ್ರು ಅನ್ನೋದನ್ನ ಯಾಕೆ ಹೇಳ್ಬೇಕಾಗೈತಿ? ಹಂಗೆ ನಾವು ಆಗ್ಬೇಕಾಗೈತಿ. ಅದಕ್ಕೆ ಅವನ್ ಚಿಂತನೆ ಮಾಡ್ಬೇಕಾಗೈತಿ. ಆತ್ಮಾನಂದರು ನಿರ್ಮೋಹಿಗಳಾಗಿದ್ರು, ಮುಕ್ತಾತ್ಮರಾಗಿದ್ರು, ಶಿವಾನಂದರು, ದೇಹಭಾವವನ್ನು ಮೀರಿದ್ರು. ಇವನ್ನೆಲ್ಲ ಹೇಳೋ ಉದ್ದೇಶ ಏನು? ಅವ್ರು ದೊಡ್ಡವ್ರದಾರ, ಅವರು ಹಿಂಗೆ ಹೇಳೋ ಉದ್ದೇಶ ಅದರ ಸಂಬಂಧ ಅಂತ ಅಲ್ಲದ. ಅವರು ಒಳ್ಳೆಯ ಆದರ್ಶ ಗುಣಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳಾಕ ಅವ್ರ ನೆನಪು ಮಾಡಬೇಕಾಗೈತಿ, ಚಿಂತನೆ ಮಾಡಬೇಕಾಗೈತಿ, ಅವ್ರಂಗ ತಿಳ್ಕೊಬೇಕಾಗೈತಿ. ಇವನ್ನೆಲ್ಲ ಗ್ರಂಥ ಎದಕ್ಕೆ ಮಾಡಿಟ್ಟಾರ? ಅವ್ರ ಉದಾಹರಣೆಗಳನ್ನು ಯಾಕೆ ಕೊಡ್ತಾರೆ? ಅವ್ರಂಗೆ ನಾವು ಬದಲಾವಣೆ ಆಗೋ ಸಂಬಂಧ ಅದನ್ನ ಇಲ್ಲಿ ಹೇಳ್ತಾರೆ ಅವರು. ಅವನ ಕಾರ್ಯ ಪ್ರಾಣಿಗಳೆಲ್ಲರಲ್ಲಿ ದಯೆ ಇದ್ದವನೇ ಗುರು. ನೋಡ್ರಿ, ಸಮವಿರುವುದೇ ಅವನ ಕಾರ್ಯ. ಪ್ರತಿ ಜೀವಿಯೊಳಗೂ ಸಮದಿಂದ ನೋಡುವುದನ್ನ ಅವನ ಕಾರ್ಯ. ಪ್ರಾಣಿ ಮಾತ್ರರಲ್ಲಿ ದಯೆ ಇದ್ದವನೇ ಗುರು. ಸರ್ವ ಪ್ರಾಣಿಗಳಲ್ಲಿ ಅವನು ಸಹಜವಾಗಿ ದಯೆ ತೋರುವನು. ಸರ್ವ ಪ್ರಾಣಿಗಳಲ್ಲಿ ದಯಾ ತೋರ್ತಾನ. ಇದು ಚಲೋ ಪ್ರಾಣಿ, ಇದು ಕೆಟ್ಟ ಪ್ರಾಣಿ, ಇದು ಹಂಗ ಹಿಂಗ ಯಾವುದು ನೋಡಿ. ಎಲ್ಲ ಜೀವಿಗಳು, ಹೆಣ್ಣಿರಲಿ ಗಂಡಿರಲಿ, ಶ್ರೀಮಂತಿರಲಿ ಬಡವಿರಲಿ, ಈ ಪೃಥ್ವಿ ಮ್ಯಾಗ ಏನು ಜೀವಿಗಳದಾವ, ಇರಿ 84 ಲಕ್ಷ ಜೀವರಾಶಿಗಳದಾವಲ್ಲ, ಅದರೆಲ್ಲದರೊಳಗೂ ಭಗವಂತ ಅದಾನ ಅನ್ನೋದನ್ನ ಯಾವ ನೋಡ್ತಾನ ನೋಡು, ಅವ ಗುರು ಅನಿಸುವಂತಾನ, ಸದ್ಗುರುನಾಥ ಅನಿಸುವಂತಾನ. ನಾವು ನೋಡ್ರಿ, ಒಂದು ಆಕಳ ಸಾಕ್ತೀವಿ ಅಥವಾ ಎಮ್ಮಿಗೊಡ್ಡು ಸಾಕ್ತೀವಿ, ಗಬ್ಬಾತು ಹಸಿಮೇವು, ಅದು ಮುಗೀತು, ಹಾಲು ಹಿಂಡುದು ಬಂದಾತು, ಒಣ ದಂಟು ನೋಡಿ, ಇಲ್ಲೇ ಐತಿ ಮೊದಲು ದೋಷ ಒಳಗೆ. ಅದರಿಂದ ಏನು ಬರ್ತೈತೆ ಅಂತ ನೋಡ್ತೇವೆ ನಾವು. ಪ್ರತಿಯೊಂದು ಜೀವಿಯಿಂದ ಏನು ಉತ್ಪನ್ನ, ಅಲ್ಲಿ ಭಗವಂತದ ಅವನು ಸೇವಾ ಮಾಡಾಕತ್ತೇನೆ ಅನ್ನೋ ಭಾವ ಬರೋದಿಲ್ಲ. ಏನು ಬರ್ತೈತೆ ಅದನ್ನು ಮಾಡಿದ್ರೆ, ಇದನ್ನು ಮಾಡಿದ್ರೆ ಏನು ಬರ್ತೈತಿ? ಒಬ್ಬ ಹಸದ ಬಂದಾನ್ರಿ, ಅವಾಗ ಅನ್ನ ಹಾಕಿರಿ ನನಗೇನು ಬರ್ತೈತೆ ಅಂದ್ರಿ ಹೆಂಗೆ ಹೇಳುದ್ರಿ? ಹಸದ ನಾವೀಗ ಒಳಗೆ ಭಗವಂತಗ ಹಸಿವಾಗೈತಿ. ಆ ಭಗವಂತನ ಮಾಡ್ಬೇಕಾಗೈತಿ? ತೃಪ್ತಿ ಪಡಿಸ್ಬೇಕಾಗೈತಿ ಇಷ್ಟ. ಈಗ ಅವಾಗ ಅನ್ನ ಹಾಕಿ ನನಗೇನು ಬಂತಂದ್ರೆ ಏನು ಹೇಳುದ್ರಿ? ಬಿದ್ದ ನಾವು ಅವ್ನು ಎಬ್ಸಿರಿ ನನಗೇನು ಬಂತು? ಕಾಲು ಮುರ್ಕೊಂಡಾನ, ಅವಾಗ ಒಂದಿಟ್ಟು ಔಷಧ ಹಚ್ಚಿರಿ ಏನು ಬಂತಂದ್ರೆ ಏನು ಹೇಳೋದು? ಅಂದ್ರೆ ಒಟ್ಟು ವ್ಯಾವಹಾರಿಕ ದೃಷ್ಟಿಯಿಂದ ನಾವು ನೋಡಾಕತ್ತೀವಿ ಅಂದ್ರೆ ನಮ್ಮ ಬದುಕನ್ನು, ಅದು ಬದುಕು ಏನಾಗ್ತದೆ ರೀ? ಅದಕ್ಕೆ ಅರ್ಥ ಇರೋದಿಲ್ಲ, ಮಾನವೀಯತೆ ಇರೋದಿಲ್ಲ. ತಾಯಿ ರೊಟ್ಟಿ ಮಾಡ್ತಾಳೆ ಮನ್ಯಾಗ, ಪಲ್ಯ ಮಾಡ್ತಾಳೆ ಮನ್ಯಾಗ, ಮಕ್ಕಳಿಗೆಲ್ಲ ಅನ್ನ ಹಾಕ್ತಾಳೆ, ಬೆಳೆಸ್ತಾಳೆ. ಎಷ್ಟು ಕೊಡ್ತೀರಿ ನನ್ನ ಪಗಾರ ಅಂತಾಳ ಒಮ್ಮೆರಿ ಕೇಳೋಣ. ಆಕೆ ಎಷ್ಟು ದುಡಿತಾಳೆ? ನಾವು ಹೊರಗೆ ಹೋಗಿ ದುಡ್ಕೊಂಬರ್ತೇವೆ ರೀ. ದಿನಂ ಪ್ರತಿ ಒಗ್ಯಾನ ಒಗಿತಾಳೆ, ಬಾಂಡೆ ಬೆಳಗುತ್ತಾಳೆ, ಅನ್ನ ಹಾಕ್ತಾಳೆ, ಮಾಡಿ ಕುಚ್ಚಿ ತಿನ್ನಿಸ್ತಾಳೆ. ನನಗೆ ಎಷ್ಟು ಪಗಾರ ಕೊಡ್ತೀರಿ ಅಂತ ಕೇಳ್ತಾಳೆ. ಎದಕ್ಕೆ ಮಾಡ್ತಾಳೆ ಆಕಿ? ಪಗಾರಿಗೆ ಹೇಗೆ ಮಾಡ್ತಾಳನ? ಇವ್ರು ನನ್ನವರು, ಇವ್ರು ಸುಖದಿಂದ ಇರಲಿ, ಒಂದು ಮಾನವೀಯ ಸಂಬಂಧದಿಂದ ಮಾಡ್ತಾರೆ ಹೊರತಾಗಿ ವ್ಯವಹಾರ ದೃಷ್ಟಿಯಿಂದ ಉದ್ಯೋಗ ಮಾಡ್ತಾಳೆ ಆಕೆ. ಈಗ ನಾವು ಯಾವ್ದಾರು ಒಂದು ಹೊಲಕ್ಕೆ ಕೆಲಸಕ್ಕೆ ಹೋಗ್ತೀವಿ,
ಇಟ್ಟು ಕೊಡ್ತೀನಿ ಅಂದ್ರೆ ಬರ್ತೀನಿ ನಾನು ಮತ್ತೆ ಇಲ್ಲಿಗೆ ಬರೋದಿಲ್ಲ ಅಂತೀರಿಲ್ರಿ ರತ್ನಾಕರ ಹಂಗೆ ಮನ್ಯಾಗ ಅಂತೀರನ ಆಕೆಗೆ ನಿಮ್ಮ ಮಗಳಿಗೆ ಹೇಳ್ಬೇಕು ದಿನ ಇಷ್ಟು ರೊಟ್ಟಿ ತಿಂದಿ ರೊಕ್ಕ ಇಷ್ಟು ಅಂತೀರಿ ಹೆಂಗೆ ಕೇಳಕ್ಕೆ ಬರ್ತೈತಿ ಒಂದಿಷ್ಟನ್ನು ಕೇಳಬಾರ್ದು ರೀ ಪ್ರಕೃತಿ ಒಳಗೆ ಒಂದಿಷ್ಟನ್ನ ದುಡ್ಡಿನ ಆಧಾರದಿಂದ ಮಾಡ್ಬೇಕು ಒಂದಿಷ್ಟನ್ನು ಅದಕ್ಕೆ ಮೌಲ್ಯನ ಕಟ್ಟಬಾರ್ದು ರೀ ಅದಕ್ಕೆ ದುಡ್ಡು ಅದಕ್ಕೆ ಆ ಸಂಪತ್ತಿನ ಎಣಿಕೆನ ಮಾಡಬಾರ್ದು ಅಲ್ಲಿ ಏನು ನೋಡ್ಬೇಕಂತಂದ್ರೆ ಭಗವಂತನನ್ನ ನೋಡ್ಬೇಕು ಅವ ಭಗವಂತ ಒಮ್ಮೆ ಪ್ರಸನ್ನ ಆದ್ನು ಅಂತಂದ್ರೆ ನೀ ಏನು ಕೇಳ್ತಿ ನೋಡು ಅದಷ್ಟು ನೀನು ನಂಟಿಕ ಬಂದ್ಬಿಡ್ತದೆ ದಾನಮ್ಮ ಒಳಗೆ ಸ್ವಚ್ಛ ಆದಳ್ರಿ ಅದಕ್ಕೆ ದಾನ ದಾಸೋಹಿ ಎನಿಸ್ಕೊಂಡ್ಲು ಏನು ಬರ್ಬೇಕೆಲ್ಲ ಬಂದು ಬೀಳ್ತಿತ್ತಂತೆ ಈಗ ತಗೋತಿದ್ಲು ಹಿಂಗೆ ಕೊಡ್ತಿದ್ಲು ಹಿಂಗೆ ತೊಗೊಂತಿದ್ಲು ಹಿಂಗೆ ಏನು ಬಂದತ್ತಂತ ನೋಡ್ತಿದ್ದಿಲ್ಲ ಏನು ಹೋಗೈತೆ ಅಂತ ನೋಡ್ತಿದ್ದಿಲ್ಲ ಆಕಿ ಮನುಷ್ಯನಲ್ಲಿ ವಿಶಾಲತೆ ಹೆಚ್ಚಾತಂತಂದ್ರೆ ಈ ಜಗತ್ತಿನ ಸಂಪತ್ತಿನ ಅವನಂತೆಗೆ ಬಂದು ಬೀಳ್ತತಿ ಕಣ್ ತೆಗೆದು ನೋಡುದಿಲ್ಲವ ಅವ ಏನೂ ನೋಡುದಿಲ್ಲ ಅವ ಏನು ನೋಡೋದೇನವ ಅಂದ್ರೆ ಇದು ಕಿಮ್ಮತ್ತಿಂದ ಐತೆ ಅಂತ ತಿಳ್ಕೊಂಡಿರೋದೇ ಇಲ್ಲವ ಅವ ಏನು ತಿಳ್ಕೊಂಡಿರ್ತಾನಂದ್ರೆ ಒಳಗಿರ್ತಕ್ಕಂಥ ಚೇತನ ಒಂದ ಕಿಮ್ಮತ್ತಿಂದ ನೋಡ್ರಿ ನಮಗೆ ಬೇಕಾದಷ್ಟು ಬಂಗಾರ ವೈಡೂರ್ಯಗಳನ್ನು ಹಾಕ್ಕೊಂಡಿರ್ಲಿ ಇದ್ರೊಳಗೆ ಶರೀರದೊಳಗೆ ನಾವು ಚಂದ ಕಾಣಕ್ಕೆ ಮುಖ್ಯ ಒಂದು ಐತ್ರಿ ಬಂಗಾರ ಚಂದ ಕಾಣ್ತಿರೋದಿಲ್ಲ ವಸ್ತ್ರ ಚಂದ ಕಾಣ್ತಿರೋದಿಲ್ಲ ಒಳಗಿರ್ತಕ್ಕಂಥ ಚೇತನ ಐತಿ ಅಂತ ಚಂದ ಕಾಣ್ತಿರ್ತತಿ ಹೆಣಕ್ಕೆ ನೀವು ಬೇಕಾದಷ್ಟು ಶೃಂಗಾರ ಮಾಡಿರಿಪ್ಪ ಚಂದ ಕಾಣ್ತತಾನ ಅದ ಎಷ್ಟೊತ್ತು ಕಾಣ್ತತ್ರಿ ಚಂದ ಹಾಂ ಚಂದ ಯಾವುದು ಶರೀರದೊಳಗೆ ಶಿವ ಚಂದ ಸಚ್ಚಿದಾನಂದ ಘನ ವಸ್ತು ಚಂದ ಅದು ಇರೋ ತನಕ ಎಲ್ಲರ ಜೊತೆಗೆ ಚಂದ ತಂಗಿ ಇರೋದು ಕಲೀದು ಇಷ್ಟ ಮತ್ತೇನಿಲ್ಲ ಇದಕ್ಕೆ ವಿಶಾಲಮತಿ ಅಂತಾರೆ ಎಲ್ಲರ ಜೊತೆಗೆ ಪ್ರೇಮದಿಂದ ಬದುಕಿ ಒಂದು ದಿನ ಕೈ ಮುಗಿತಿದ್ರಾಗ ಏನಿಲ್ಲ ಅಂತ ಟಾಟಾ ಬಾಯ್ ಬಾಯ್ ಅಂದು ಹೋಗುದನ ಯೋಗ ಸಾಧನ ಏಯ್ಯೋ ಇದನ್ನು ಬೇಡ್ನೋ ಸಾಯಕತ್ನೋ ಹ್ಯಾಂಗೆ ಬೇಡ್ಲೋ ಅಂದ್ರೆ ಏನೈತಿ ಇದ್ರಾಗ ಹಿಡ್ಕೊಂಡು ಕುಂದ್ರಂಗಾರ ಏನೈತಿ ಇದ್ರಾಗ ಹಾಂ ಇಲ್ಲಿ ತನಕ ತಿಂಡಿ ಇಲ್ಲಿ ತನಕ ನೋಡಿ ಇಲ್ಲಿ ತನಕ ಮುಟ್ಟಿ ಇಲ್ಲಿ ತನಕ ಮೂಸಿ ಇದರ ಜೊತೆಗೆ ಅನೇಕ ವ್ಯವಹಾರ ಮಾಡಿ ಏನು ಹೊಂದಿ ಅದರ ಜೊತೆಗೆ ದುಃಖ ಹೊಂದಿಯೋ ಸುಖ ಹೊಂದಿಯೋ ಹಾಂ ಇನ್ನಾದ್ರ ಭಗವಂತನ ಕಡೆ ಲಕ್ಷ್ಯ ಕೊಡು ನಾನು ಅನ್ನೋದು ಬಿಡು ನಂದು ಅನ್ನೋದು ಬಿಡು ನನಗಿರ್ಬೇಕು ಅನ್ನೋದು ಬಿಡು ಅದನ್ನು ವಿಶಾಲ ಮಾಡ್ಕೋ ತಣ್ಣಗಿರೋದು ಕಲಿ ಒಳಗೆ ಸ್ವಚ್ಛ ಮಾಡ್ಕೋ ಅವಾಗ ಏನಕ್ಕಿ ನೀನು ಬ್ರಹ್ಮಜ್ಞಾನಿ ಆಗ್ತಿ ಇದನ್ನು ದಿನಂಪ್ರತಿ ಮನಸ್ಸಿಗೆ ಹೇಳ್ಬೇಕ್ರಿ ಯಾರಿಗಿರಿ ಹೇಳೋದಲ್ಲ ನಮ್ಮ ಮನಸ್ಸಿಗೆ ಖಾತ್ರಿ ಮಾಡ್ಕೋತ ಹೋಗ್ಬೇಕು ಸುಭಾಷಣ್ಣರ ಹಿಂಗಾದ್ರೆ ಏನಕ್ಕ ಮನಸ್ಸು ಸ್ವಚ್ಛಕತೆ ಅಂತೀರಿ ಇಲ್ಲ ಅಂತೀರ ಹ್ಞೂ ಆಕತಿ ಮನಸ್ಸು ಸ್ವಚ್ಛ ಆಕತ್ರಿ ನಿದ್ದೆ ಹತ್ತತ್ರಿ ಆರಾಮ್ ಅನಿಸ್ತತಿ ಹಿಂಗೆ ತಿಳ್ಕೊಂಡ್ರೆ ನೋಡಿ ಬೇಕಾರೆ ದುಃಖನೇ ಇರೋದಿಲ್ಲ ಅದು ಬಾ ಅಂದ್ರೂ ಬರೋದಿಲ್ಲ ಇಲ್ಲೇ ಇರಂದ್ರೂ ಇರೋದಿಲ್ಲ ಎಂದೆಂದೂ ನಮ್ಮ ಹಂತೆಕನ ದುಃಖ ಬರ್ತತೇನ್ರಿ ಬರುದನ ಇಲ್ಲ ಅದನ್ನ ಇಲ್ಲ ಹಾಂ ಬರೋದೇ ಇಲ್ಲ ಬಾ ಬಿಟ್ಟು ಬಂದು ಹೋಗಂದ್ರು ಕೆಲಸ ಇಲ್ಲ ನನಗಿಲ್ಲಿ ಇಲ್ಲೇ ಇರಾಕ್ ನನಗೆ ಆಸ್ಪದ ಇಲ್ಲ ಅಂತ ಹೋಗ್ಬಿಡ್ತದೆ ನೋಡ್ರಿ ಅವ್ರು ಅದಕ್ಕೆ ಹೇಳ್ತಾರ ಸರ್ವ ಪ್ರಾಣಿಗಳಲ್ಲಿ ಅವನು ಸಹಜವಾಗಿ ದಯೆ ತೋರುವನು ತ್ರಿಕರಣಗಳಿಂದ ಪ್ರಾಣಿ ಹಿಂಸೆಯನ್ನು ಎಂದೂ ಮಾಡುವುದಿಲ್ಲ ಕಾಯ ವಾಚ ಮನಸ ಅವುಗಳಿಂದ ತನ್ನ ಸುಖದ ಸಲುವಾಗಿ ಅನ್ಯರಿಗೆ ದುಃಖ ಕೊಟ್ಟದ್ದಾದರೆ ತನ್ನ ಸುಖದ ಸಲುವಾಗಿ ಇನ್ನೊಬ್ಬರಿಗೆ ದುಃಖ ಕೊಟ್ಟದ್ದಾದರೆ ಅವನು ಗುರು ಅಲ್ಲ ಶುದ್ಧ ಚಾಂಡಾಲನೆನ್ನಬೇಕು ಶುದ್ಧ ಚಾಂಡಾಲವ ಇನ್ನೊಬ್ಬರ ಹಿತಕ್ಕಾಗಿ ಬದುಕಾವ ಮಾತ್ರ ಸದ್ಗುರುನಾಥ ಅದರಿಂದ ಅವನಿಂದ ಏನಾರು ನನಗೆ ಬರಲಿ ಅಂತ ಇಟ್ಕೊಂಡ ಅಂತಂತಂದ್ರೆ ಅವ ಏನಾಗ್ತಾನೆ ಯೋಗಿ ಆಗುವುದಿಲ್ಲ ಅವ ಚಾಂಡಾಲ ಅಂತ ಹೇಳ್ತಾರೆ ಶಿವಾನಂದರು ಗುರು ಆದವರು ತನ್ನ ದಶೆಯಿಂದ ಸುಖವನ್ನು ಬಯಸಬಾರದು ಚಿಕೆಯಾಗೋದು ವಿಶ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾತನಾಡ್ತಾರೆ ಅಲ್ಲಿ ತನಕ ವಿವೇಕಾನಂದರು ಹೆಂಗೆ ಅದಾರ ಅಂತ ಗೊತ್ತಿದ್ದಿದ್ದಿಲ್ಲ ಅಂತ ಪಾಶ್ಚಾತ್ಯ ದೇಶಗಳಿಗೆ ಯಾವಾಗ ಅವ್ರು ಭಾಷಣ ಮಾಡಿದರು ಎಂಥ ಯೋಗಿ ಅದ ನೀವು ಅವರು ಅದು ತೇಜಸ್ಸು ಹಂಗೆ ಇತ್ತು ರೀ ಅವರ ನಡೆ ನುಡಿ ಹಂಗೆ ಇತ್ತದು ಕರ್ಕೊಂಡು ಹೋಗಿ ಇದ್ರ ಮ್ಯಾಗ ಮಲಗಿಸಿದ್ರಂತ ಮೆತ್ತನ ಹಾಸಿಗೆ ಮ್ಯಾಗ ಹಾಂ ಸೋಫಾದ ಮ್ಯಾಗ ಮೆತ್ತಂದು ಗಾದಿ ಮ್ಯಾಗ ಮಲಗಿಸಿ ಕೊಟ್ರಿ ಕಣ್ಣ ನೀರು ಬಂದು ಅಂತ ವಿವೇಕಾನಂದರಿಗೆ ನಾ ಎದಕ್ಕೆ ಬಂದೀನಿ ಇಲ್ಲಿ ಅಮೇರಿಕಾಕ್ಕೆ ಹಾಂ ನಾ ಯಾಕೆ ಬಂದೀನಿ ಇಲ್ಲಿ ಅಮೇರಿಕಾದಲ್ಲಿರ್ತಕ್ಕಂಥ ಏನು ಸೌಕರ್ಯಗಳದ ನನ್ನ ದೇಶದ ಜನರಿಗೆ ಇಂಥ ಸೌಕರ್ಯಗಳು ಪ್ರಾಪ್ತಿ ಆಗಬೇಕು ಅವರಿಗೆ ಊಟಕ್ಕೆ ಅನ್ನ ಸಿಗಬೇಕು ಇಲ್ಲಿಂದ ಏನಾರು ನನಗೆ ಸಿಗ್ತತನೋ ಅದನ್ನು ತೊಗೊಂಡು ಹೋಗಿ ನನ್ನ ಭಾರತ
ಜನರಿಗೆ ಅದನ್ನು ದೊರಕಿಸಿಕೊಡ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅಲ್ಲಿ ಹೋದವರು ಅವರು ವಿವೇಕಾನಂದರು. ನಾನೇನು ಮಾಡಲಿ ಅಲ್ಲಿ ನಮ್ಮ ಭಾರತಾಂಬೆಯ ಮಕ್ಕಳು ಹಸುಗೊಡ್ಡು ಇದನ್ನು ಮಾಡೋತ್ನೆ ನಾ ಏನಿಲ್ಲ ಮೆತ್ತಗೆ ಮಕ್ಕಳು. ಅದಕ್ಕೆ ಹೇಳ್ತಾರೆ ಅವ್ರು, ಕಾಷಾಯ ವಸ್ತ್ರವಿದು ಸುಖಭೋಗಕ್ಕಾಗಿ ಅಲ್ಲ, ಇದು ಧೀರತೆಯ ಗುರುತು, ಇನ್ನೊಬ್ಬರ ಕಲ್ಯಾಣಕ್ಕಾಗಿ ಹುಲ್ಲು ತಿಂದು ಜೀವಿಸಿದರೂ ಅಡ್ಡಿ ಇಲ್ಲ ಅಂತ ಹೇಳ್ತಾರೆ ವಿವೇಕಾನಂದರು. ಇನ್ನೊಬ್ಬರ ಒಳಿತಿಗಾಗಿ ನಾವು ಹುಲ್ಲು ತಿಂದರೂ ಅಡ್ಡಿ ಇಲ್ಲ ಅಂತಾರೆ ನೋಡ್ರಿ. ಅವ್ರದ್ದೊಂದು ವೀರ ಸನ್ಯಾಸಿ ಗೀತೆ ಐತೆ, ಅದನ್ನು ಕೇಳ್ರಿ ನೀವು, ಮನಸ್ಸು ಎಷ್ಟು ಪ್ರಫುಲ್ಲ ಆಗ್ತದೆ ರೀ. ಆ ಗೀತೆಯನ್ನು ಕೇಳಿಬಿಟ್ರೆ ಮುಗೀತು, ಏನಿಲ್ಲಿದ್ರೊಳಗೆ ಗೊತ್ತಾಗ್ಬಿಡ್ತದೆ. ಸನ್ಯಾಸಿ ಗೀತೆ, ಸ್ವಾಮಿ ವಿವೇಕಾನಂದರ ಸನ್ಯಾಸಿ ಗೀತೆ, ಕುವೆಂಪುರವರು ಅದನ್ನು ಕನ್ನಡದೊಳಗೆ ಬರ್ದಾರ್ರಿ ಅದನ್ನು ಹಾಡ. ಅದನ್ನು ಕೇಳಿಬಿಟ್ರೆ ಮುಗಿದು ಹೋದ್ ನೋಡಿ. ಏಳು ಮೇಲೇಳು ಅಂಥೇಳಿ ಹಾಡೈತಿರೋದು, ಏಳು ಸಾಧುವೆ ಮೇಲೇಳು ಅಂಥೇಳಿ. ಅದನ್ನು ಕೇಳಿಬಿಟ್ರೆ ಮುಗಿದು ಹೋದ್ ನೋಡಿ. ಏನಿಲ್ಲ ಈ ಜಗತ್ತಿನ, ಸುಮ್ಮ ಇದ್ರ ಸಂಬಂಧ ಬಡದಾಡಕತ್ತೇವೆ ಅಂತ ಅನಿಸ್ತದೆ. ಈ ಭಾವವನ್ನು ತಾಳಿದವ್ರು ಯಾರಂದ್ರೆ ಬ್ರಹ್ಮಜ್ಞಾನಿಗಳು. ಅದಕ್ಕೆ ನಾವು ಆ ಭಾವ ತಾಳಕ ಪ್ರಯತ್ನ ಮಾಡಬೇಕು ಅಂತ. ಅದಕ್ಕೆ ಇಲ್ಲಿ ಹೇಳ್ತಾರವರು, ಕಾಯ ವಾಚ ಮನಸ ಅವುಗಳಿಂದ ತನ್ನ ಸುಖದ ಸಲುವಾಗಿ ಅನ್ಯರಿಗೆ ದುಃಖ ಕೊಟ್ಟದ್ದಾದರೆ ಅವನು ಗುರು ಅಲ್ಲ, ಶುದ್ಧ ಚಾಂಡಾಲನೆನ್ನಬೇಕು. ಗುರು ಆದವನು ಅನ್ಯರ ದಶೆಯಿಂದ ಸುಖವನ್ನು ಬಯಸಬಾರದು, ವಂಚನೆ ಇರಬಾರದು. ನೋಡ್ರಿ, ಸುಖನ ಬಯಸುವುದಿಲ್ಲವ. ವಿವೇಕಾನಂದರು ಇನ್ನೊಬ್ಬರಿಂದ ಸುಖ ಬಯಸಿದ್ರನ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕನ್ನು, ಅವ್ರಿಗೂ ಆನಂದ ಮಾರ್ಗವನ್ನು ತೋರಿಸ್ಬೇಕು, ಜ್ಞಾನದ ಮಾರ್ಗವನ್ನು ತೋರಿಸ್ಬೇಕನ್ನೋ ಹಸಿವು ಇತ್ತು. ವಂಚನೆ ಮಾಡ್ಬೇಕು ಅನ್ನೋದಂತಿ ಕನಸು ಮನಸ್ಸಿನಾಗೂ ಇದ್ದಿದ್ದಿಲ್ಲ. ನಂಬದಾನ ಎದ್ದು ಕೂಡಲಿ ಅದ ಚಾಲು, ಯಾವನ್ ಚಂಡ ಹಾಕ್ಲಿ, ಯಾವನ್ ತಪ್ಪಿಗೆ ಹಾಕ್ಲಿ. ಈ ಭಾವ ಇದ್ರೆ ಯಾವಾಗ ಪ್ರಗತಿ ಹೊಂದದ್ರಿ? ಇದ್ರೆ ಏನು ಮಾಡ್ಬೇಕು, ಅದನ್ನು ತೆಗೆದು ಹಾಕಬೇಕು ಅಂತ. ಮುಂದೆ ಹೇಳ್ತಾರೆ ನೋಡ್ರಿ, ಬಸವಾದಿ ಪ್ರಮತರು ನಾಳಿಗೆ ಏನಾದರೊಂದನ್ನು ಉಳಿಸಿದರೆ ಅದು ಎಂಜಲವೆಂದು ತಿಳಿಯುತ್ತಿದ್ದರು. ಬಸವಣ್ಣನವರು ದುಡ್ಡಿಗೂ ಎಂಜಲವೆಂದರು. ನಿತ್ಯದ ದುಡಿಮೆಯಲ್ಲಿ ಆ ಹೊತ್ತಿನ ಖರ್ಚಿಗೆ ಇಟ್ಟುಕೊಂಡು ಉಳಿದಿದ್ದೆಲ್ಲವನ್ನು ದಾನ ಮಾಡುತ್ತಿದ್ದರು. ಇಂತಹ ಹೊರಗುಣ ಬೇಕು. ಏನು ಹೇಳ್ತಾರ? ಬಸವಾದಿ ಪ್ರಮತರು ನಾಳಿಗೆ ಏನಾದರೊಂದನ್ನು ಉಳಿಸಿದರೆ ಅದು ಎಂಜಲವೆಂದು ತಿಳಿಯುತ್ತಿದ್ದರು. ಆಗಿಂದಾಗ ಅವತ್ತಿಂದ ಅವತ್ತ ದುಡುಕಿ ಮಾಡಿ ಅವತ್ತಿಂದ ಅವತ್ತ ಮುಗಿಸಿಬಿಡ್ತಿದ್ರು ಅಂತ್ರಿ ಅವರು. ಹಂಗೆ ಈ ಟೈಮ್ದಾಗ ಮಾಡೋಕ್ಕಾಗಂಗಿಲ್ಲ ರೀ. ಈಗ ಅವಾಗಿತ್ರಿ ಅದು ಹಂಗೆ, ಈಗ ಆಗೋದಿಲ್ಲ. ಆದ್ರೆ ನಮ್ಮ ಆಪತ್ಕಾಲದನ ಅಂತ ಸಂಪಾದನೆ ಮಾಡಿ ಇಟ್ಕೋಬೇಕ್ರಿ, ಇಟ್ಕೋಬೇಕಾ. ಮತ್ತು ಇಷ್ಟು ಭಾಗ ಅಂತ ದಾನ ಧರ್ಮ ಒಳ್ಳೇದಕ್ಕೆ ಅಷ್ಟು ಬಳಸ್ಕೋತ ನಮ್ಮ ಬದುಕನ್ನು ಸಾಗಿಸ್ಬೇಕು. ಇಲ್ಲಿ ಹೇಳ್ತಾರೆ ನೋಡ್ರಿ, ಆವಾಗ ಹಂಗೆ ಬದುಕಿದ್ರಿ ಅವ್ರು ಶರಣರು. ಹಂಗೆ ಬದುಕಿದ್ರು ಏನಾಗೋದಿಲ್ಲ, ಮತ್ತು ನಮಗೆ ಒಳ್ಳೇದಾಕತಿ. ಈಗ ಜಡ್ಡು ಬಂದ್ರಿ ಹಂಗೆ ಜಡ ಬರೋದಿಲ್ಲ ನಮಗೆ. ಅಷ್ಟು ಸತ್ಯತನದಿಂದ ನಡ್ಕೊಂಡ್ರೆ ಪ್ರಕೃತಿ ನಮ್ಮನ್ನು ಏನು ಮಾಡ್ತದ್ರಿ? ರಕ್ಷಿಸ್ತದ. ನೋಡ್ರಿ, ಬಸವಾದಿ ಪ್ರಮತರು ನಾಳಿಗೆ ಏನಾದರೊಂದನ್ನು ಉಳಿಸಿದರೆ ಅದು ಎಂಜಲವೆಂದು ತಿಳಿಯುತ್ತಿದ್ದರು. ಬಸವಣ್ಣನವರು ದುಡ್ಡಿಗೆ ಎಂಜಲವೆಂದರು. ನಿತ್ಯದ ದುಡಿಮೆಯಲ್ಲಿ ಆ ಹೊತ್ತಿನ ಖರ್ಚಿಗೆ ಇಟ್ಟುಕೊಂಡು ಉಳಿದಿದ್ದೆಲ್ಲವನ್ನು ದಾನ ಮಾಡುತ್ತಿದ್ದರು. ಇಂತಹ ಹೊರಗುಣ ಬೇಕು. ನೋಡಿ, ಎಂಥ ಗುಣಗಳಿರ್ಬೇಕು ನಮಗೆ? ವರಗುಣಗಳಿರ್ಬೇಕಂತ. ವರ ಅಂದ್ರೆ ಪಡ್ಕೊಂಡು ಬಂದ ಗುಣ, ಯಾರಿಗೆ ಕೊಟ್ಟಿದ್ದಲ್ಲ. ನಾವು ಸಾಧನಾ ಮಾಡಿ ಪಡ್ಕೊಂಡು ಗುಣಕ್ಕೆ ವರಗುಣ ಅಂತಾರ್ರಿ. ಎಲ್ಲರಿಗೂ ಸಿದ್ಧಿ ಆಗೋದಿಲ್ಲ. ಹಂಗೆ ಬಸವಣ್ಣವ್ರು ಬದುಕಿದಂಗೆ ನಾವು ಬದುಕಾಕತ್ತೀನ ಈಗ? ಆಗೋದಿಲ್ಲ. ಆದರೂ ಸ್ವಲ್ಪ ಎಷ್ಟು ಸಾಧ್ಯಕತ್ತೆ ಅಷ್ಟು ಬದುಕಾಕ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ನಿತ್ಯದ ದುಡಿಮೆಯಲ್ಲಿ ಆ ಹೊತ್ತಿನ ಖರ್ಚಿಗೆ ಇಟ್ಟುಕೊಂಡು ಉಳಿದಿದ್ದೆಲ್ಲವನ್ನು ದಾನ ಮಾಡುತ್ತಿದ್ದರು. ಇಂಥ ಹೊರಗುಣ ಬೇಕು. ಋಷಿಮುನಿಗಳು ಎಲ್ಲರನ್ನು ತಮ್ಮಂತೆ ಎಂದು ತಿಳಿದುಕೊಂಡವರು. ನೋಡಿ, ಋಷಿಮುನಿಗಳು ಏನು ತಿಳ್ಕೊತಿದ್ರು? ಎಲ್ಲರನ್ನು ತಮ್ಮಂಗ ಅಂತ ತಿಳ್ಕೊತಿದ್ರು. ನನಗೆ ನೋವಾತ, ಅವ್ರಿಗೆ ನೋವಾದ್ರೆ ಹೆಂಗೆ ದುಃಖ ಆಕತಿ. ನನಗೆ ದುಃಖ ನೋವಾದ್ರೆ ಹೆಂಗೆ ದುಃಖ ಆಕತಿ, ಅವ್ರಿಗೂ ನೋವಾದ್ರೆ ದುಃಖ ಆಕತಿ. ಅಂದ್ರೆ ನನಗೆ ಅವ್ರಿಗೆ ಕೇಡು ಮಾಡಬಾರ್ದು. ಯಾಕೆ? ನನಗೆ ಯಾರಿಗೆ ಕೇಡು ಮಾಡಿದ್ರೆ ದುಃಖ ಆಕತಿಲ್ಲ, ಅದಕ್ಕೆ ನಾವು ಅವ್ರಿಗೂ ಕೇಡು ಮಾಡು. ಈ ಭಾವವನ್ನು ಅವ್ರು ತಾಳಿರ್ತಾರ ಅಂತ. ನಮ್ಮಂತೆ ಎಲ್ಲರೂ ರೀ. ನೋಡ್ರಿ, ಋಷಿಮುನಿಗಳು ಎಲ್ಲರನ್ನು ತಮ್ಮಂತೆ ಎಂದು ತಿಳಿದುಕೊಂಡವರು. ಸರ್ವ ಜನಗಳು ಜನನ ಮರಣ ದುಃಖ ಕಳೆದುಕೊಂಡು ಜ್ಞಾನವಂತರಾಗಲಿ ಎಂಬ
ದಯಾಪರರು, ಇವರನ್ನು ಪರಮಾತ್ಮನ ಸಮಾನವೆಂದು ತಿಳಿದುಕೊಳ್ಳಬೇಕು. ನೋಡ್ರಿ, ಎಲ್ಲರೂ ಜ್ಞಾನವಂತರಾಗಲಿ ಅಂತಕ್ಕಂಥ ಹಂಬಲ ಅವ್ರಿಗೆ ಇರ್ತದ. ಶಿವಾನಂದರು ಗುಡ್ಡದ ಮ್ಯಾಗ ಕೂತಾಗ ಈ ಲಮಾಣಿ ಮಂದಿ ಕಟ್ಟಿಗೆ ಹೊತ್ಕೊಂಡು ಹೋಗ್ತಿದ್ರಂತ್ರಿ. ಹೋಗುವ ಹೊತ್ನ್ಯಾಗ ಅವ್ರಿಗೆ ಮನಸ್ಸಿಗೆ ಒಂಥರ ಇದು ಅನಿಸ್ತಿತ್ತಂತ ಶಿವಾನಂದ ಅಜ್ಜ ಅವ್ರಿಗೆ. ಪಾಪ ಎಷ್ಟು ದುಃಖದೊಳಗದಾರ ಇವರು ಒಂದು ಹೊಟ್ಟಿ ತುಂಬ್ಕೊಳಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರ. ಇವ್ರ ಜ್ಞಾನವನ್ನು ತಿಳ್ಕೊಂಡು ಯಾವಾಗ ಪರಮಸುಖಿಗಳಾಗ್ತಾರ, ಇವರಿಗೆ ಲಘುನಾದ ಪ್ರಾಪ್ತಿ ಆಗಲಿ ಅಂತ ಸಂಕಲ್ಪ ಮಾಡ್ತಿದ್ರಂತ್ರಿ. ಅಂದ್ರೆ ದಯಾಗುಣ ಆಯ್ತು ಅಂತಿರಿಲ್ಲ ಅವ್ರಿಗೆ. ಸರ್ವ ಪ್ರಾಣಿಗಳು ಪರಮಸುಖಿಗಳಾಗಲಿ ಅಂತಕ್ಕಂಥ ದಯಾಗುಣ ಅವರಲ್ಲಿ ಇರ್ತದೆ. ದಯಾ ಸಾಗರ ನೋಡ್ರಿ ಸದ್ಗುರುನಾಥ. ಸಾಗರ ಅಂದ್ರೆ ಹೆಂಗೈತಿ, ಸುಮ್ಮದು ಹೇಳಾಕ ಸಾಗರನು ಒಂದು ಸೀಮಿತ ಕತೆ. ಅವನ ದಯಾಗುಣ ಸಾಗರವನ್ನು ಮೀರಿದಂಥದ್ದು ಇರ್ತದ್ರಿ. ಸರ್ವ ಪ್ರಾಣಿ ಇರ್ಬಿ 84 ಲಕ್ಷ ಜೀವರಾಶಿಗಳಿಗೂ ಕಲ್ಯಾಣ ಬಯಸ್ತಾನ. ಎಲ್ಲನೂ ನನ್ನ ಸ್ವರೂಪನ ಅಂತ ತಿಳ್ಕೊಂಡಿರ್ತಾನ. ಮಾತನ್ರಿ ನೋಡ್ರಿ, ಋಷಿಮುನಿಗಳು ಎಲ್ಲರನ್ನು ತಮ್ಮಂತೆ ಎಂದು ತಿಳಿದುಕೊಂಡವರು. ಸರ್ವ ಜನಗಳು ಜನನ ಮರಣ ದುಃಖ ಕಳೆದುಕೊಂಡು ಜ್ಞಾನವಂತರಾಗಲಿ ಎಂಬ ದಯಾಪರರು. ಇವರನ್ನು ಪರಮಾತ್ಮನ ಸಮಾನವೆಂದು ತಿಳಿದುಕೊಳ್ಳಬೇಕು. ಹೆಂಗೆ ತಿಳ್ಕೊಬೇಕು? ಪರಮಾತ್ಮನ ಸಮಾನ. ಎಲ್ಲರಿಗೂ ಯಾವ ಕಲ್ಯಾಣ ಬಯಸ್ತಿರ್ತಾನ ಅವ ಭಗವಂತನ ಅಂತ ತಿಳ್ಕೊಂಬಿಡ್ಬೇಕ್ರಿ. ನೀವು ಎಲ್ಲರಿಗೂ ಒಳ್ಳೇದನ್ನು ಮಾಡ್ತಿರಿಲ್ಲ, ಅವ್ರಿಗೆ ಒಳ್ಳೆ ಕೆಟ್ಟ ಮಾಡಬಾರ್ದ್ರಿ. ಯಾರು ಇನ್ನೊಬ್ರಿಗೆ ಹಿತ ಮಾಡ್ತಿರ್ತಾನ್ರಿ, ಸಜ್ಜನ ಇರ್ತಾನ, ಅವ್ನು ಕೇಡ್ ಮಾಡಬಾರ್ದ್ರಿ. ಅವ್ಗೆ ಯಾವ ಕೇಡ್ ಮಾಡ್ತಾನ ಭಗವಂತ ಸಿಟ್ಟು ಗೆದ್ದ ಬಿಡ್ತಾನ, ತೀವ್ರ ಫಲ ಬರ್ತತ್ರಿ. ಯಾರು ಯಾರಿಗೂ ಅಕಲ್ಯಾಣ ಮಾಡೋದಿಲ್ಲ, ತಮ್ಮ ಪೂರ್ತಕ್ಕೆ ತಾವಿರ್ತಾರ. ಸಾಧು ಪ್ರಾಣಿಗಳಿರ್ತಾವೆ ನೋಡ್ರಿ, ಅವ್ರಿಗೆ ಯಾವ ನಾವು ಧೋಖಾ ಮಾಡ್ತೀವಿ ಅದರ ಫಲವನ್ನು ನಾವು ಏನು ಮಾಡ್ತೀವಿ, ತೀವ್ರ ಪಡಿಬೇಕಾಗ್ತದೆ. ಅದಕ್ಕೆ ಯಾರಿಗೂ ಧೋಖಾ ಮಾಡುವಂಗಿಲ್ಲ. ನೋಡ್ರಿ, ಜ್ಞಾನಿಯು ಸ್ವಾರ್ಥಕ್ಕಾಗಿ ಕೊಡು ಎಂದು ಯಾರನ್ನೂ ಬೇಡುವುದಿಲ್ಲ. ನೋಡ್ರಿ, ಬೇಡು ಗುಣ ಅವನಲ್ಲಿ ಇರುವುದಿಲ್ಲ. ಅವನಿಗೆ ಎಂಥ ಗುಣ ಇರ್ತದ್ರಿ? ನೀಡುವ ಗುಣ ಇರ್ತದ. ಇಲ್ಲಿ ಹೇಳ್ತಾರೆ ನೋಡ್ರಿ, ಜ್ಞಾನಿಯು ಸ್ವಾರ್ಥಕ್ಕಾಗಿ ಕೊಡು ಎಂದು ಯಾರನ್ನು ಬೇಡುವುದಿಲ್ಲ, ಕೊಡಿರಿ ಎಂದು ಯಾರಿಗೂ ಕೈ ಚಾಚುವುದಿಲ್ಲ, ಬೇಡಿದವರಿಗೆ ತಾನು ಕೊಡುವುದನ್ನು ಬಿಡುವುದಿಲ್ಲ. ಬೇಡಿದವರಿಗೆ ಕೊಡುವುದನ್ನು ಬಿಡುವುದಿಲ್ಲ. ನಮ್ಮೆಲ್ಲರಿಗೂ ಬೇಡಿಕೆ ಐತಿ. ಏನು ಬೇಡಿಕೆ ಐತಿ? ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ಳೋ ಬೇಡಿಕೆ ಐತಿ. ಯಾರೇ ದುಃಖದಿಂದ ಇರ್ಬೇಕಂತ ಬಯಸ್ತಾರನ್ರಿ. ಅದಕ್ಕೆ ಆತ್ಮಾನಂದ ಅಜ್ಜಾರು ಹೇಳ್ತಾರೆ, ಎಲ್ಲರಿಗೂ ಸುಖವೇ ಬೇಕು, ಸುಖವೇ ಎಲ್ಲರ ಮತವು. ನೋಡಿ, ದುಃಖದ ಪಕ್ಷಕ್ಕೊಬ್ಬನ ಇಲೆಕ್ಷನ್ಗೆ ನಿಲ್ಲಿಸೋದ್ರಿ, ಸುಖದ ಪಕ್ಷಕ್ಕೊಬ್ಬನ ಇಲೆಕ್ಷನ್ ನಿಲ್ಲಿಸೋದು. ಯಾವ ಪಕ್ಷಕ್ಕೆ ನಮ್ಗೆ ಹಾಕ್ತೀವಿ ಅದು ಪ್ರಾಪ್ತಿ ಆಕತ್ತೆ ಅಂತ ಅಂದುಬಿಟ್ರೆ, ಸುಖದ ಪಕ್ಷಕ್ಕೆ ನಿಂತಾವ್ ಓಟ್ ಹಾಕ್ತೇವೋ, ದುಃಖದ ಪಕ್ಷಕ್ಕೆ ನಿಂತಾವ್ ಓಟ್ ಹಾಕ್ತೇವ್ರಿ. ಎಲ್ಲರ ಮತ ಎದರ ಕಡೆ ಐತಿ? ಅದಕ್ಕೆ ಎಲ್ಲರಿಗೂ ಸುಖವೇ ಬೇಕು, ಸುಖವೇ ಎಲ್ಲರ ಮತವು. ಎಲ್ಲರ ಅಭಿಪ್ರಾಯ ಏನೈತಿ, ಒಪ್ಪಿಗೆ ಏನೈತಿ, ಎದರಾಗೈತಿ ಅಂದ್ರೆ ಸುಖದೊಳಗೆ ಐತಿ. ಅಂತ ಸುಖವನ್ನ ಎಲ್ಲೈತಿ ಅಜ್ಜ ಸುಖ? ನನಗೆ ದುಃಖ ಪ್ರಾಪ್ತಿ ಆಗುತ್ತೆ, ನನ್ನ ದುಃಖದಿಂದ ಪಾರು ಮಾಡು, ಸುಖವನ್ನು ನನಗೆ ಪ್ರಾಪ್ತಿ ಮಾಡಿಕೊಡು ಅಂತ ಕೇಳಿದಾಗ ಸದ್ಗುರುನಾಥ ನಾವು ಹೇಳ್ತಾನೆ, ನೀನು ದುಃಖಿನಲ್ಲೂ ನೀ ಪರಮ ಸುಖಿ ಇದಿ, ಬಾಯಿಲಿಂದ ಎಲ್ಲ ತಿಳಿಸ್ಕೊಡ್ತೀನಿ ಬಾಯಿಲ್ಲಂತ ಕರುಣಾದೃಷ್ಟಿಯಿಂದ ಏನು ಮಾಡ್ತಾನ್ರಿ, ಜ್ಞಾನದ ವಿಚಾರಗಳನ್ನು ಅವನು ತಿಳಿಸಿಕೊಡ್ತಾನೆ. ನೀನು ಹುಟ್ಟುವವನಲ್ಲ, ನೀನು ಸಾಯುವವನಲ್ಲ, ನೀನು ಬರುವವನಲ್ಲ, ನೀನು ಹೋಗುವವನಲ್ಲ. ಹಿಂಗ ಅವ ಏನು ಮಾಡ್ತಾನೆ, ಯುಕ್ತಿಗಳನ್ನು ಹಾಕಿ ಅವನಲ್ಲಿರ್ತಕ್ಕಂಥ ತಪ್ಪು ತಿಳುವಳಿಕೆಯನ್ನು ತೆಗೆದು ಅವನನ್ನು ಏನು ಮಾಡ್ತಾನೆ, ಪರಮಸುಖಿಯನ್ನಾಗಿ ಮಾಡ್ತಾನೆ. ಅದಕ್ಕೆ ಗುರುರಾಯನೆಂತ ಕರುಣಾಳು ಕಾಣೆ ನಾನಿ ಜಗದೊಳು, ತನ್ನವ ನಿಜತರ ಮಾತಿನ ಗುಟ್ಟು ಎನ್ನೊಳು ಸರಿಗನ ತೋರಿಸಿಕೊಟ್ಟು. ತನ್ನನುಭವ ನಿಜ ಮಾತಿನ ಗುಟ್ಟು ಎನ್ನೊಳು ಸರಿಗನ ತೋರಿಸಿಕೊಟ್ಟು, ಧನ್ಯನ ಮಾಡಿದಿ ಸೇವೆಯೊಳಿಟ್ಟು, ಗುರುರಾಯನೆಂತ ಕರುಣಾಳು ಕಾಣೆ ನಾನಿ ಜಗದೊಳಗ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮ ಹೋಲಿಸ್ಯಾರ. ಬ್ರಹ್ಮ ಅಂದ್ರು ಅವನ, ವಿಷ್ಣು ಅಂದ್ರು ಅವನ, ರುದ್ರ ಅಂದ್ರು ಅವನ. ನೋಡು,
ಜಗಜ್ಜನನಿ ಅಂದರು ಅವನ, ಜಗದಂಬೆ ಜಗನ್ಮಾತೆ ಅಂದ್ರೂ ಸದ್ಗುರುನಾಥನ. ಅವನು ನಂಬಿದ್ರೆ ನಮಗೆ ಮಾತ್ರ ದುಃಖ ಅಂತಕ್ಕಂಥದ್ದು ಬರಾಕ ಸಾಧ್ಯನೇ ಇಲ್ಲ. ಅವನು ತನ್ನಂಗೆ ಮಾಡ್ಕೊಂಡ್ಬಿಡ್ತಾನೆ, ಅವನ ಚಟನ ಅದ. ಆ ಪರಮ ಸುಖಿಯಾಗೇನ ಅವನ ಅಂತ್ಯಕ್ಕೆ ಹೋದಿವಿ, ನಮ್ಮನ್ನು ಏನು ಮಾಡ್ತಾನೆ, ಪರಮ ಸುಖಿನ ಮಾಡ್ತಾನೆ. ಅದನ್ನ ಹೇಳ್ತೀನಿ ನಿಮ್ಗೆ ಉದಾಹರಣೆ ಭಾಳ ಸಲ್ತೆ. ಸಿದ್ಧಾರೂಢ ಅಜ್ಜನೊಬ್ಬ ಕೈ ಹಿಡ್ಕೊಂಡಿದ್ದಂತ. ಅಜ್ಜ ನನ್ನ ಕೈ ಬಿಡಬೇಡ, ನನ್ನ ಕೈ ಬಿಡಬೇಡ, ನನ್ನ ಕೈ ಬಿಡಬೇಡ ಅಂತ. ನೀ ಹಿಡ್ದೀವ ನಾ ಹಿಡ್ದೀನ ಅಂತ ಕೇಳಿದ್ರಂತ ಸಿದ್ಧಾರೂಢ ಅಜ್ಜರು. ನಾನೇ ಹಿಡ್ದೀನಪ್ಪ, ನೀ ಎಷ್ಟೋ ತನಕ ನಾನು ಗಚ್ಚಿ ಹಿಡ್ಕೊಂಡಿರ್ತೀನಿ ನೋಡು, ನಿನ್ನ ನಂತಿಕೆ ಇರ್ತೀನ, ಬಿಡಾಕ ಹೋಗ್ಬೇಡಿ, ನೀ ಗಚ್ಚಿ ಹಿಡ್ಕೊಬೇಡಿ, ನೀನು ನಂತಿಕೆ ಇರ್ತೀನ ಅಂದ್ರು. ಮತ್ತು ನಾವು ಬಿಡೋರು ಬಿಟ್ಟು ನಮ್ಮನ್ನು ಹೆಂಗೆ ಹಿಡ್ಕೋಬೇಕ್ರಿ? ಈಗ ಕರ್ಕೊಂಡು ಹೋಗಿ ತಂದೆ ತಾಯಿನ ಇದಕ್ಕೆ ಕರ್ಕೊಂಡು ಹೋಗುದು, ಜೋಗ ಜಲಪಾತಕ್ಕೆ ಕರ್ಕೊಂಡು ಟಣ್ಣ ಜೋಗದಾಗ ಜಿಗಿದ್ರಿ, ಹಿಡ್ಕೊರಿ ಅನ್ನೋದು. ಅವ್ರ ಕೈ ಗಟ್ಟಿಯಾಗಿ ಹಿಡ್ಕೊಂಡಿದ್ರೆ ಅವ್ರು ಬೀಳದಂಗೆ ನೋಡ್ಕೊಂತಾರ್ರಿ. ಕೈ ಕೊಸರಿಕೊಂಡು ಟಣ್ಣ ಜಿಗಿದು ಹಿಡೀರಿ ಅಂದ್ರೆ ಹಂಗೆ ಮಾಯಾದ ಬಲಿಗೆ ನಾವು ಬಿದ್ದು ಸದ್ಗುರುನಾಥ ನಮ್ಮನ್ನು ಕಾಪಾಡಂದ್ರೆ ಕಾಪಾಡೋದಿಲ್ಲ. ಒಂದು ಈಟ್ರೆ ಅವನ ಕಡೆ ಹೋಗ್ಬೇಕಲ್ಲ. ಒಂದು 4 ಹೆಜ್ಜಿನರಿ ಇಟ್ರೆ ಅವ ಏನು ಮಾಡ್ತಾನೆ? ಮುಂದೆ ಇಲ್ಲ ಇಲ್ಲ ನಮ್ದು ಏನೂ ಇಲ್ಲ ದುಬ್ಬ ಮಾಡಿ ನಿಂತ್ರ ಬರ್ತಾನೆ ನಾವ. ಹಾಂ ಯಾವಾಗಾರ ಒಮ್ಮೆ ನೆನಪು ಮಾಡೋದ್ರಿ, ಎದ್ದ ನಾನು ಕಾಪಾಡೋದು ಕೇಳ್ತಾನೆ. ಅವನು ಬೋಧದ ಕಡೆ ನಾವು ಲಕ್ಷ್ಯ ಇದ್ರೆ ಅವ್ನು ಕಾಪಾಡಬೇಕಾದ್ರೆ ರಕ್ಷಣೆ ಆಗತ್ತಿರ್ತದೆ ತಾನೆ. ಅದಕ್ಕೆ ಯಾವಾಗಲೂ ರತ್ನಾಕರವನ ವಿಚಾರದ ಕಡೆ, ಸದ್ಗುರುನಾಥನ ವಿಚಾರದ ಕಡೆ ಲಕ್ಷ್ಯ ಇಟ್ಕೋಬೇಕು ಅಂತ. ಅದಕ್ಕೆ ಜ್ಞಾನಿಯು ಸ್ವಾರ್ಥಕ್ಕಾಗಿ ಕೊಡು ಎಂದು ಯಾರನ್ನು ಬೇಡುವುದಿಲ್ಲ, ಕೊಡಿರಿ ಎಂದು ಯಾರಿಗೂ ಕೈ ಚಾಚುವುದಿಲ್ಲ, ಬೇಡಿದವರಿಗೆ ತಾನು ಕೊಡುವುದನ್ನು ಬಿಡುವುದಿಲ್ಲ. ಅದಕ್ಕೆ ಇವತ್ತು ಚಿಂತನೆ ಎತ್ಕೊಂಡಿರ್ತಕ್ಕಂಥ ವಿಷಯ ಏನು ಅಂದರೆ ಜೀವನ್ ಮುಕ್ತನ ಸ್ಥಿತಿ ರೀ. ಅಂದ್ರೆ ಜ್ಞಾನಿ ಹೆಂಗಿರ್ತಾನ, ಮಹಾತ್ಮ ಹೆಂಗಿರ್ತಾನ, ಅವನಲ್ಲಿ ಏನೇನು ಗುಣಗಳಿರ್ತಾವ ಅನ್ನೋದನ್ನು ನೋಡಿದ್ವಿ. ಅವನು ನಮ್ಮೊಳಗೂ ನಾವು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ ಅಂದ್ರೆ ಪರಮಸುಖಿಗಳಾಗ್ತೀವಿ. ಅಂಥ ಪರಮಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡೋದು. ಕಲ ಸಾಧು ಸಂತ ಮಹಾರಾಜ್ ಕೂ ಜೈ.